Hello students, welcome back to our English class. In this class, we will discuss about 10th standard supplementary reading first lesson Narayanpur incident written by Shashi Deshpande. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಗೆ ಸಪ್ಲಿಮೆಂಟರಿ ರೀಡಿಂಗ್ ಅಂದರೆ ಪೂರಕ ಪಾಠ ಅಂತ ಏನು ಕರಿತೀವಿ, ಅದರಲ್ಲಿರ್ತಕ್ಕಂಥ ಮೊದಲನೇ ಪಾಠ ಶಶಿ ದೇಶಪಾಂಡೆ ಅವರು ಬರೆದಿರ್ತಕ್ಕಂಥ ನಾರಾಯಣಪುರ್ ಇನ್ಸಿಡೆಂಟ್ ಅನ್ನುವಂಥ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಿಯರ್ ಸ್ಟೂಡೆಂಟ್ಸ್, ತಮಗಿರುವಂಥ ಬೇರೆ ಪಾಠಗಳು ಹಾಗೆಯೇ ಸಪ್ಲಿಮೆಂಟರಿ ರೀಡಿಂಗ್ನಲ್ಲಿರ್ತಕ್ಕಂಥ ಈ ಪಾಠಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ತಾವು ಹಿಂದೆ ಕೇಳಿರ್ತಕ್ಕಂಥ ಎಲ್ಲ ಪಾಠಗಳು ಪದ್ಯಗಳು ಅವುಗಳನ್ನು ಓದುವಾಗ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗುವಾಗ ಆ ಪಾಠಗಳಿಂದ 2 ಮಾರ್ಕ್ಸ್ ಕ್ವಶನನ್ನು ಯಾವ್ದು ಕೇಳ್ತಾರೆ, ಹಾಗೆ ಎಕ್ಸ್ಟ್ರಾಕ್ಟನ್ನು ಯಾವ್ದು ಕೇಳ್ತಾರೆ, ಅಥವಾ ಲಾಂಗ್ ಕ್ವಶನ್ ಯಾವುದನ್ನು ಕೇಳ್ಬೋದು, ಹಾಗೆ ಪೊಯಮನ್ನು ಓದಬೇಕಾದ್ರೆ ಅಲ್ಲಿ ಯಾವುದೊಂದು ಸಮರಿ ಕೇಳ್ತಾರೆ, ಎಲ್ಲವನ್ನು ತಾವು ಪ್ರಿಪೇರ್ ಆಗ್ತಾ ಇದ್ರಿ. ಆದರೆ ಸಪ್ಲಿಮೆಂಟರಿ ರೀಡಿಂಗ್ನಲ್ಲಿರ್ತಕ್ಕಂಥ ಈ ಪಾಠಗಳಿಂದ ಯಾವುದೇ ಲಾಂಗ್ ಕ್ವಶನ್ ಅನ್ನು ಕೇಳಲ್ಲ, ಹಾಗೇನೆ ಎಕ್ಸ್ಟ್ರಾಕ್ಟ್ಗಳನ್ನು ಇಲ್ಲಿ ಕೇಳಲ್ಲ. ಇಲ್ಲಿ ಕೇವಲ ಒಂದು ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ ಮಾತ್ರ ಬರೋದ್ರಿಂದ ಈ ಪಾಠವನ್ನು ಸ್ವಲ್ಪ ನಾವು ಬೇಗ ಮಾಡ್ತಾ ಹೋಗೋಣ. ಈ ಪಾಠ ಮಾಡುವಾಗ ನಾನು ಎಲ್ಲೆಲ್ಲಿ 2 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ಬೋದು, ಅದಕ್ಕೆ ಆನ್ಸರ್ನ ತಾವು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ತಾವು ಸ್ವಲ್ಪ ಅದ್ರ ಕಡೆಗೆ ಗಮನ ಇಟ್ಟು ಕೇಳ್ತಾ ಹೋಗಿ ಅಂತ ಹೇಳ್ತಾ ಇವಾಗ ತಡ ಮಾಡದೆ ಈ ಪಾಠವನ್ನು ಆರಂಭ ಮಾಡ್ಕೊಂಡ್ಬಿಡೋಣ. ಶಶಿ ದೇಶಪಾಂಡೆ ಅವರು ಬರೆದಿರ್ತಕ್ಕಂಥ ಈ ಪಾಠದ ಟೈಟಲ್ ನಾರಾಯಣಪುರ್ ಇನ್ಸಿಡೆಂಟ್, ಅಂದರೆ ನಾರಾಯಣಪುರ ಅಂತಕ್ಕಂಥ ಒಂದು ಊರಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ಪಾಠದ ಆರಂಭದಲ್ಲಿ ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಅಂದರೆ ಈ ಪಾಠ ಅಥವಾ ಈ ಘಟನೆ ಎಲ್ಲಿ ನಡೀತದೆ, ಯಾವಾಗ ನಡೀತದೆ ಅನ್ನೋದನ್ನು ಹಿನ್ನೆಲೆ ಸ್ವಲ್ಪ ಇಲ್ಲೇ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನಾವು ಮುಂದೆ ಪಾಠ ಆರಂಭ ಮಾಡೋಣ. ದ ಇಯರ್ ಈಸ್ 1942, ದ ಟೈಮ್ ಆಫ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇದು 1942ರಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಆ 1942ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಸ್ವತಂತ್ರ ಹೋರಾಟ ನಡೀತಾ ಇತ್ತು. ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ತಾವು 9ನೇ ಕ್ಲಾಸಲ್ಲಿದ್ದಾಗ ಕೂಡ ತಮಗೆ ಒಂದು ಸಪ್ಲಿಮೆಂಟರಿ ರೀಡಿಂಗಲ್ಲಿ ಒಂದು ಪಾಠ ಇತ್ತು, ಅರುಣಾ ಅಸಾಫ್ ಅಲಿ ಅಂತ ಅಲ್ವಾ. ಹಾಗೇನೆ ಇಲ್ಲೂ ಕೂಡ ಈ ಸ್ವತಂತ್ರ ಹೋರಾಟದ ಬಗ್ಗೆನೇ ಇದೆ. ಈ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಾ ಇತ್ತು, ಅಂದರೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿಬಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಅವಾಗ ಏನು ಘಟನೆ ಆಗೋದನ್ನು ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ. ಎ ಟೀಚರ್ ಇನ್ ಎ ಸ್ಮಾಲ್ ಟೌನ್, ಎ ಫಾಲೋವರ್ ಆಫ್ ಗಾಂಧೀಜಿ ಹ್ಯಾಸ್ ಬೀನ್ ಅರೆಸ್ಟೆಡ್. ಎ ಟೀಚರ್ ಇನ್ ಎ ಸ್ಮಾಲ್ ಟೌನ್, ಚಿಕ್ಕದೊಂದು ಊರು, ಆ ಊರ ಹೆಸರೇ ನಾರಾಯಣಪುರ ಅಂತ. ಆ ನಾರಾಯಣಪುರದಲ್ಲಿರ್ತಕ್ಕಂಥ ಒಬ್ಬ ಟೀಚರ್, ಅವರು ಮಹಾತ್ಮ ಗಾಂಧೀಜಿಯವರ ಹಿಂಬಾಲಕರಾಗಿದ್ದು, ಫಾಲೋವರ್ ಆಗಿದ್ದರು. ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನು ಆದರ್ಶಗಳನ್ನ ಪಾಲಿಸ್ಕೊಂಡ್ಬರ್ತಾಯಿದ್ರು. ಅಂಥ ಮಹಾತ್ಮ ಗಾಂಧೀಜಿಯವರ ಫಾಲೋವರ್ ಆಗಿರ್ತಕ್ಕಂಥ ಒಬ್ಬ ಟೀಚರನ್ನು ಏನು ಮಾಡ್ತಾರೆ ಬ್ರಿಟಿಷರು, ಹ್ಯಾಸ್ ಬೀನ್ ಅರೆಸ್ಟೆಡ್, ಅವರನ್ನು ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ. ಹೀಸ್ ಎಲ್ಡರ್ ಸನ್ 18 years old ಮೋಹನ್, ಆ ಸ್ಕೂಲ್ ಟೀಚರ್ ಏನು ಅರೆಸ್ಟ್ ಆಗಿದಾರಲ್ಲ ಅವರಿಗೆ ಒಬ್ಬ 18 ವರ್ಷದ ಮಗ ಇದ್ದ, ದೊಡ್ಡವನು, ಅವನ ಹೆಸರು ಮೋಹನ್. And his college friends including Suman believe in a different form of resistance to British. ಸೊ ಈ ಮೋಹನ್ ಆಗಿರ್ಬೋದು, ಅವನ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಅದರಲ್ಲಿ ಸುಮನ್ ಅಂತ ಒಬ್ಬಳು ಹುಡುಗಿ ಬರ್ತಾರೆ, ಅವರೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ರು ಅಂದರೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವರು ಕೂಡ ಅನ್ಯ ಆಗ್ತಾ ಇದ್ರು. ಬಿಲೀವ್ ಇನ್ ಎ ಡಿಫ್ರೆಂಟ್ ಫಾರ್ಮ್ ಆಫ್ ರೆಸಿಸ್ಟೆಂಟ್ ಟು ಬ್ರಿಟಿಷ್. ಆ ಬ್ರಿಟಿಷ್ ವಿರುದ್ಧ ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿ ನಾವು ಹೋರಾಟ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗೆ ಇವರು ಕೂಡ ಬ್ರಿಟಿಷ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ರು. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸ್ವತಂತ್ರ ಹೋರಾಟದಲ್ಲಿ ತುಂಬ ವಯಸ್ಸಾದವರು, ದೊಡ್ಡವರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಸ್ಕೂಲ್ ಮಕ್ಕಳು ಕೂಡ, ಚಿಕ್ಕ ಮಕ್ಕಳು ಕೂಡ ಬ್ರಿಟಿಷ್ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೆಯೇ ಈ ಸ್ಕೂಲ್ ಟೀಚರ್ ಮಗ ಏನಿದ್ದಾನೆ ಮೋಹನ್, ಅವನು ಮತ್ತು ಅವನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಬ್ರಿಟಿಷ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೀಸ್ ಯಂಗರ್ ಸನ್ ಬಾಬು, ಏಜ್ಡ್ 13, ಆ್ಯಂಡ್ ಡಾಟರ್ ಮಂಜು 2 years younger, ಆರ್ ಆಲ್ಸೋ ಕೀನ್ ಟು ಪಾರ್ಟಿಸಿಪೇಟ್ ಇನ್ ದ ಸ್ಟ್ರಗಲ್ ಅಗೇನೆಸ್ಟ್ ದ ಬ್ರಿಟಿಷ್. ಈ ಮೋಹನ್ ಮತ್ತು ಇವನು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನು ಬ್ರಿಟಿಷ್ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ರಲ್ಲ, ಆ ಮೋಹನ್ಗೆ ಅಂದರೆ ಅವ್ರ ತಂದೆ ಸ್ಕೂಲ್ ಟೀಚರ್ ಏನಿದ್ರಲ್ಲ ಅವರ ಚಿಕ್ಕ ಮಗ ಬಾಬು ಅಂತ 13 ವರ್ಷ ಅವನಿಗೆ, ಹಾಗೇನೆ ಮಂಜು ಅಂತ ಮಗಳು, ಅವನಿಗಿಂತ 2 ವರ್ಷ ಚಿಕ್ಕವಳು. ಇವ್ರಿಗೂ ಕೂಡ ಒಂಥರ ಏನೋ ಕುತೂಹಲ, ಅವ್ರಿಗೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ನಾವು ಕೂಡ ಬ್ರಿಟಿಷ್ ವಿರುದ್ಧ ಈ ಪ್ರತಿಭಟನೆ ಪ್ರದರ್ಶನಗಳಲ್ಲಿ ನಾವು ಕೂಡ ದೊಡ್ಡವ್ರ ಥರ ಸೇರ್ಕೋಬೇಕು ಅಂತ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇತ್ತು. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡೋಣ. ಆಲ್ರೆಡಿ ಆ ಸ್ಕೂಲ್ ಟೀಚರ್ ಮಗ ಇದ್ನಲ್ಲ ಮೋಹನ್ ಮತ್ತು ಅವನ ಕಾಲೇಜ್ ಕ್ಲಾಸ್ಮೇಟ್ಸ್ಗಳು ಎಲ್ಲ ಸೇರಿಕೊಂಡು ಬ್ರಿಟಿಷ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ, ಪ್ರದರ್ಶನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಆಗಿರ್ತಾರೆ. ಇಲ್ಲಿ ಮನೇಲಿ ಇರ್ತಕ್ಕಂಥ ಈ ಬಾಬು ಆ್ಯಂಡ್ ಮಂಜು ಇದ್ರಲ್ಲ, ಯಾರಂತ ಗೊತ್ತಲ್ವಾ, ಆ ಮೋಹನ್ ಅವ್ರ ತಮ್ಮ ಮತ್ತು ಅವನ ತಂಗಿ, ಚಿಕ್ಕವರಿನ್ನೂ
ಸೊ 13 ವರ್ಷ, ಅವಳಿಗಿಂತ 2 ವರ್ಷ ಇವಳು ಚಿಕ್ಕವಳು. ಇಬ್ಬರು ಮನೇಲಿ ಕೂತ್ಕೊಂಡು ಇವರೇ ಮಾತಾಡ್ಕೊಳ್ತಾ ಇದ್ದಾರೆ. ಆರ್ ಯು ಕಮಿಂಗ್ ಮಂಜು? ಬಾಬು ಆಸ್ಟ್. ಬಾಬು ಕೇಳ್ತಾನೆ, ಆ ಚಿಕ್ಕವಳು ಮಂಜು ಇದ್ಲಲ್ಲ ಅವಳಿಗೆ ಕೇಳ್ತಾ ಇದ್ದಾನೆ, ಆರ್ ಯು ಕಮಿಂಗ್? ನೀನು ಕೂಡ ಬರ್ತೀಯಾ ಅಂತ ಕೇಳ್ದ. ಅದಕ್ಕೆ ಅವಳು ಹೇಳ್ತಾಳೆ, ಕಮಿಂಗ್ ವೇರ್ ಸೇಡ್ ಮಂಜು. ಬರಬೇಕಾ? ಎಲ್ಲಿ ಬರಬೇಕು ಅಂತ ಮಂಜು ಕೇಳ್ತಾಳೆ. ಇವನ್ ಆ್ಯಸ್ ದ ಬ್ರದರ್ ಆ್ಯಂಡ್ ಸಿಸ್ಟರ್ ವರ್ ಟಾಕಿಂಗ್. ಸೊ ಹೀಗೆ ಈ ಮಂಜು ಮತ್ತು ಬಾಬು ಇಬ್ಬರು ಕುಡ್ಕೊಂಡು ನೀನು ಬರ್ತೀಯಾ ಎಲ್ಲಿ ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಏನಾಗುತ್ತೆ, ದೆ ಹರ್ಡ್ ಮ್ಯಾಜಿಕಲ್ ವರ್ಡ್ಸ್. ಅಷ್ಟೊತ್ತಿಗೆ ಹೊರಗಡೆ ಜನ ಏನೋ ಮಾತಾಡ್ಕೊಳ್ತಾ ಇದ್ರು. ಆ ಸೌಂಡು ಅವ್ರು ಏನು ಮಾತಾಡ್ಕೊಳ್ತಾ ಇದ್ರು ಅನ್ನೋದು ಇವ್ರ ಕಿವಿಗೆ ಬೀಳುತ್ತೆ. ದೇ ಆರ್ ಕಮಿಂಗ್, ಅವ್ರು ಬರ್ತಾ ಇದ್ದಾರೆ ಅಂತ ಬೇರೆಯವ್ರು ಯಾರೋ ಹೇಳೋದು ಇವ್ರಿಗೆ ಕೇಳಿಸುತ್ತೆ. ದ ಚಿಲ್ಡ್ರನ್ ಲೈಕ್ ಅದರ್ಸ್ ರಶ್ಡ್ ಔಟ್ ಹೀಡ್ಲೆಸ್ ಆಫ್ ರೈನ್. ಎಲ್ಲ ಪ್ರತಿಭಟನೆ ಮಾಡೋದಕ್ಕೆ ಏನು ಮೋಹನ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಇಡೀ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು ಬ್ರಿಟಿಷರ ವಿರುದ್ಧ. ಆ ಮೆರವಣಿಗೆ ನೋಡೋದಕ್ಕೆ ಎಲ್ಲ ಜನ ಕೂಡ ಹೊರಗಡೆ ಬಂದು ನಿಂತ್ಕೊಂಡಿದ್ರು. ಸಣ್ಣಗೆ ಸೋನೆ ಮಳೆ, ಏನು ತುಂತುರು ಮಳೆ ಅಂತ ಕರಿತೀವಲ್ಲ, ಅಂಥ ಮಳೆ ಬರ್ತಾಯಿತ್ತು. ಅಂಥ ಮಳೆಯನ್ನು ಕೂಡ ಲೆಕ್ಕಿಸದೆ ಅವರೆಲ್ಲ ಬ್ರಿಟಿಷ್ ವಿರುದ್ಧ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು. ಬೇರೆಯವರೆಲ್ಲ ಹೇಗೆ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ಹಾಗೆ ಬಾಬು ಮತ್ತು ಮಂಜು ಕೂಡ ಇಬ್ಬರು ಹೊರಗಡೆ ಬಂದು ನೋಡ್ತಾ ನಿಂತ್ಕೋತಾರೆ. ಪೊಲೀಸ್ ಮೆನ್ ನೌ ಅಪಿಯರ್ಡ್ ಆಲ್ ಅಲಾಂಗ್ ದ ರೋಡ್. ಸೊ ಈ ರೀತಿ ಒಂದು ಪ್ರತಿಭಟನೆ ನಡೀತಾ ಇದೆ, ಯಾವುದೋ ಒಂದು ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ತಾವೆಲ್ಲ ನೋಡೇ ಇರ್ತೀರಾ, ಪೊಲೀಸರಲ್ಲಿ ಸೆಕ್ಯೂರಿಟಿಗೆ ಇದ್ದೇ ಇರ್ತಾರೆ. ಸೊ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಏನು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಆ ಪ್ರತಿಭಟನೆ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಬೀದಿನಲ್ಲಿ ಹೋಗ್ತಾ ಇದ್ರಲ್ಲ, ಅದಕ್ಕೆ ಪೊಲೀಸರು ಕೂಡ ಅಲ್ಲಿದ್ದರು. ಅಂದರೆ ಈಗಿನ ಕಾಲದ ಪೊಲೀಸರಲ್ಲ, ಆಗಿನ ಕಾಲದ ಬ್ರಿಟಿಷ್ ಸರ್ಕಾರ ಏನಿತ್ತಲ್ಲ ಅವರು ಪೊಲೀಸರು ಕೂಡ ಅಲ್ಲಿ ಸೆಕ್ಯೂರಿಟಿಗಾಗಿ ಬಂದಿದ್ದರು. ಸಮ್ ಆಫ್ ದೆಮ್ ವಾಕ್ಡ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್, ಸಮ್ ಬೈ ದೇರ್ ಸೈಡ್ಸ್. ಆ ಪೊಲೀಸರು ಕೆಲವೊಂದು ಜನ ಮುಂದಕ್ಕೆ ನಡ್ಕೊಂಡು ಹೋಗ್ತಾಯಿದ್ರು, ಇನ್ನು ಕೆಲವರು ಹಿಂದಿಂದ ಹೋಗ್ತಾಯಿದ್ರು, ಇನ್ನು ಕೆಲವರು ಆ ಮಕ್ಕಳು ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಪೊಲೀಸರು ಕೂಡ ನಡ್ಕೊಂಡು ಹೋಗ್ತಾಯಿದ್ರು. ಬಟ್ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಆ್ಯಸ್ ಇಫ್ ದ ಪೊಲೀಸ್ ಡಿಂಟ್ ಎಕ್ಸಿಸ್ಟ್. ಆ ಮಕ್ಕಳು ಮಾತ್ರ, ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಮೆರವಣಿಗೆ ಮಾಡ್ತಾ ಇದ್ರಲ್ಲ, ಅವ್ರು ಹೆಂಗೆ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತಂದರೆ ಪೊಲೀಸರಲ್ಲಿ ಇಲ್ಲೇನೋ ಅಂದರೆ ಪೊಲೀಸರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಸಾಮಾನ್ಯವಾಗಿ ಪೊಲೀಸರಿದ್ದಾರೆ ಅಂದರೆ ಒಂಥರ ಭಯ ಇರ್ತದೆ, ಎಲ್ಲಿ ಹೊಡೆದು ಬಿಟ್ಟಾರೋ, ಎಲ್ಲಿ ಬೈದು ಬಿಟ್ಟಾರೋ, ಎಳ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕಿಬಿಟ್ಟಾರೋ ಅನ್ನೋ ಭಯ ಇರ್ತಿತ್ತು. ಆದರೆ ಈ ಮಕ್ಕಳ ಮುಖದಲ್ಲಿ ಮನಸ್ಸಲ್ಲಿ ಯಾವುದೋ ಆ ರೀತಿಯಾಗಿರ್ತಕ್ಕಂಥ ಭಯ ಕಾಣ್ತಾ ಇರಲಿಲ್ಲ. ಪೊಲೀಸರು ಅಲ್ಲಿ ಇಲ್ಲೇನೋ ಅನ್ನೋ ಥರ ಅವ್ರು ತಂಪಾಡಿಗೆ ತಾವು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಏನು ಬರ್ತದೆ ನೋಡಿ, ಅಲ್ಲಿಂದ ಸ್ವಲ್ಪ ತಾವು ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನನ್ನು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏನಿದೆ ನೋಡಿ, ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಆ ಮೆರವಣಿಗೆ ಒಂಥರ ಡಿಫ್ರೆಂಟ್ ಆಗಿತ್ತು. ಎಲ್ಲೋ ಒಂದು ಪ್ರತಿಭಟನೆ ನಡೀತಾ ಇದೆ, ಮೆರವಣಿಗೆ ನಡೀತಾ ಇದೆ, ತಾವು ಅಂದ್ಕೋಬೋದು ಕೂಗಾಟ ಇರ್ತದೆ, ಟೈರ್ಗೆ ಬೆಂಕಿ ಹಾಕ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಕಲ್ಲೆಲ್ಲ ಹೊಡೆದಾಡ್ತಾ ಇರ್ತಾರೆ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರೋ ಮಾರ್ಚಿಂಗ್ ಆಗಿತ್ತು, ಡಿಫ್ರೆಂಟ್ ಆಗಿರ್ತಕ್ಕಂಥ ಮೆರವಣಿಗೆ ಆಗಿತ್ತು. ಅದನ್ನೇ ತಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಹೌ ಇಟ್ ವಾಸ್ ಆನ್ ಅನ್ಯೂಶುವಲ್ ಮಾರ್ಚ್ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಏನು ಆನ್ಸರ್ ಮಾಡಬೇಕು ನೋಡಿ. ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಅವ್ರು ಯಾವ ರೀತಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಅಂದರೆ ಅಲ್ಲಿ ಒಂಚೂರು ಸೌಂಡೇ ಇಲ್ಲ, ಯಾವ ಕೂಗಾಟನೂ ಇಲ್ಲ, ಕಂಪ್ಲೀಟ್ ಸೈಲೆಂಟಾಗಿ ಹೋಗ್ತಾ ಇದ್ದಾರೆ. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್. ಅಲ್ಲಿ ಯಾವುದೋ ಕೂಗಾಟ ಆಗಲಿ ಅಥವಾ ಸ್ಲೋಗನ್ಗಳು ಅಲ್ವಾ, ಅವರಿಗೆ ಜೈ ಇವರಿಗೆ ಧಿಕ್ಕಾರ ಅಂತೆಲ್ಲ ಹೇಳ್ಕೊಂಡು ಹೋಗ್ತಿರ್ತಾರಲ್ಲ, ಆ ಥರದ್ದು ಯಾವುದೂ ಸೌಂಡೇ ಇಲ್ಲ, ಕಂಪ್ಲೀಟಾಗಿ ಸೈಲೆಂಟಾಗಿ ಹೋಗ್ತಾ ಇದ್ದಾರೆ. ಜಸ್ಟ್ ದ ಶಫಲ್ ಆಫ್ ಫೀಟ್, ಅವ್ರು ನಡ್ಕೊಂಡು ಹೋಗ್ತಕ್ಕಂಥ ಹೆಜ್ಜೆ ಇಡ್ತಕ್ಕಂಥ ಆ ಹೆಜ್ಜೆಗಳ ಸೌಂಡ್ ಮಾತ್ರ ಕೇಳ್ತಾ ಇತ್ತು. ಬಟ್ ಅವ್ರು ಮಾತ್ರ ಯಾವುದೇ ಸೌಂಡ್ ಮಾಡದೆ ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಮೆರವಣಿಗೆ ಮಾಡ್ತಾಯಿದ್ರು. ದ ಡ್ರಿಪ್ ಆಫ್ ರೈನ್, ಅವ್ರು ನಡೀತಕ್ಕಂಥ ಕಾಲಿನ ಸೌಂಡ್ ಕೇಳ್ತಾ ಇದೆ. ಮಳೆ ಹನಿ, ತುಂತುರು ಮಳೆ ಹನಿ ಆಗ್ತಾ ಇರ್ತಾರೆ, ಅದ್ರ ಸ್ವಲ್ಪ ಸೌಂಡ್ ಕೇಳ್ತಾ ಇದೆ. ಆ್ಯಂಡ್ ಲೋ ಮರ್ಮರ್ ಫ್ರಾಮ್ ದ ವಾಚಿಂಗ್ ಕ್ರೌಡ್. ಅವರು ಮೆರವಣಿಗೆ ಹೋಗೋದನ್ನು ನೋಡೋದಕ್ಕೆ ಆ ಕಡೆ ಈ ಕಡೆ ಮನೆಯಿಂದ ಜನ ಏನು ಬಂದು ತುಂಬಿಕೊಂಡಿದ್ರಲ್ಲ, ಅವರು ಸ್ವಲ್ಪ ಮರ್ಮರ್ ಅಂದರೆ ಗೊನಕೋದು, ತಾವೇ ನಿಧಾನಕ್ಕೆ ಮಾತಾಡ್ಕೊಳ್ತಾ ಇದ್ರು. ಆ ಸೌಂಡ್ ಅಷ್ಟೇ ಕೇಳಿಸ್ತಾ ಇದೆ. ಅದು ಬಿಟ್ಟರೆ ಅಲ್ಲಿ ಯಾವುದೋ ಕೂಗಾಟ ಆಗಲಿ, ಯಾವುದೋ ಸ್ಲೋಗನ್ ಆಗಲಿ ಯಾವುದೇ ಮಾಡ್ದೇ ಅವರು ಕಂಪ್ಲೀಟ್ ಸೈಲೆಂಟಾಗಿ ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಅದಕ್ಕೆ ಇದು ಒಂದು ಅನ್ಯೂಶುವಲ್ ಮಾರ್ಚ್ ಅಂತ ಹೇಳ್ತಾರೆ. ತಾವು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾರೆ. ಏನಂತ ಬರೀಬೇಕು, ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. There were no slogans, no shouts, just the shuffle of feet, the drip of rain and low murmur from the watching crowd. ಇಷ್ಟು ಬರೆದುಬಿಟ್ರೆ ತಮಗೆ ಈಸಿಯಾಗಿ 2 ಮಾರ್ಕ್ ಸಿಗುತ್ತೆ. ಬಾಬು ಆ್ಯಂಡ್ ಮಂಜು ಲುಕ್ಡ್ ಈಗರ್ಲಿ ಫಾರ್ ಮೋಹನ್. ಅಲ್ಲಿ ಮೋಹನ್ ಕ್ಲಾಸ್ಮೇಟ್ಸ್ಗಳು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಬ್ರಿಟಿಷ್ ವಿರುದ್ಧ ಪ್ರತಿಭಟನೆ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಏನು ಬೀದಿನಲ್ಲಿ ಬರ್ತಾ ಇದ್ರಲ್ಲ, ಬೇರೆ ಜನರ ಥರ ಈ ಬಾಬು ಮತ್ತು ಮಂಜು ಕೂಡ ಮನೆ ಬಾಗಿಲದಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಅವರು ಅಷ್ಟೊಂದು ಮಕ್ಕಳಲ್ಲಿ ಅವ್ರ ಬ್ರದರ್ ಮೋಹನ್ ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ರು.
ಎಸ್ ದೇರ್ ಹಿ ವಾಸ್. ಆ ಮಕ್ಕಳಲ್ಲಿ ಮೋಹನ್ ಕೂಡ ಬರ್ತಾ ಇರೋದನ್ನ ಇವ್ರು ನೋಡ್ತಾರೆ. ಡ್ರೆಸ್ಡ್ ಇನ್ ವೈಟ್ ಪೈಜಾಮ್ಸ್ ಆ್ಯಂಡ್ ಕ್ರೀಮ್ ಕಲರ್ ಶರ್ಟ್. ವೈಟ್ ಪೈಜಾಮ್ ಹಾಕೊಂಡಿದ್ದ, ಹಾಗೆ ಕ್ರೀಮ್ ಕಲರ್ ಶರ್ಟ್ ಹಾಕೊಂಡು ಮೋಹನ್ ಕೂಡ ಬರ್ತಾ ಇದ್ದ. ವಿತ್ ಎನದರ್ ಬಾಯ್ ಬೋತ್ ಹೋಲ್ಡಿಂಗ್ ಅಲಾಫ್ಟ್ ಎ ಪಿಕ್ಚರ್ ಆಫ್ ಮಹಾತ್ಮ. ಬೇರೆ ಒಬ್ಬ ಹುಡುಗನ ಜೊತೆಗೆ ಮೋಹನ್ ಕೂಡ ಇಬ್ರು ಸೇರ್ಕೊಂಡು ಏನು ಮಾಡ್ತಾ ಇದ್ರು ಅಂದರೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಬರ್ತಾ ಇದ್ರು. ತಾವು ಚಿತ್ರದಲ್ಲಿ ನೋಡಿರ್ಬೋದು, ಆ ಮೆರವಣಿಗೆ ಮುಂದೆ ಮುಂದೆ ಮಹಾತ್ಮ ಗಾಂಧೀಜಿ ಫೋಟೋನ ಹಿಡ್ಕೊಂಡು ಇಬ್ರು ಬರ್ತಿರ್ತಾರೆ. ಅದರಲ್ಲಿ ಮೋಹನ್ ಕೂಡ ಇರ್ತಾನೆ. ದೇರ್ ಆರ್ಮ್ಸ್ ಮಸ್ಟ್ ಹ್ಯಾವ್ ಏಕ್ಡ್ ಹೋಲ್ಡಿಂಗ್ ಇಟ್ ಅಪ್ ದಟ್ ವೇ ಫಾರ್ ಲಾಂಗ್. ಆ ಮಹಾತ್ಮ ಗಾಂಧೀಜಿ ಫೋಟೋನ ಇಬ್ಬರು ಮಕ್ಕಳು ಕೈಯಲ್ಲಿ ಹಿಡ್ಕೊಂಡು ಎತ್ತಿ ಹಿಡ್ಕೊಂಡು ಬರ್ತಾ ಇದ್ರಲ್ಲ, ತುಂಬ ಭಾರ ಇತ್ತು ಅಂತ ಅನ್ಸುತ್ತೆ. ತುಂಬ ದೂರದಿಂದ ಹಿಡ್ಕೊಂಡು ಬಂದಿದ್ರು. ಅದನ್ನು ಎತ್ತಿ ಹಿಡ್ಕೊಂಡು ಬಂದು ಮೋಸ್ಟ್ಲಿ ಅವ್ರ ಆರ್ಮ್ಸ್, ಅವ್ರ ಕೈಗಳು ನೋಯ್ತಾ ಇದ್ವೇನೋ. ಬಟ್ ದೇರ್ ಫೇಸಸ್ ವರ್ ಎಕ್ಸ್ಪ್ರೆಷನ್ಲೆಸ್. ಅವ್ರ ಕೈಗಳು ನೋಯ್ತಾ ಇದ್ರು ಕೂಡ ಆ ನೋವು, ಆ ಪೇನ್ ಅಂತಕ್ಕಂಥದ್ದು ಆ ಮಕ್ಕಳ ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ. Now the leaders of the procession, Suman was one of them, they saw in excitement had reached the barricade gates. ಆ ಮಕ್ಕಳು ಯಾರ್ಯಾರು ಲೀಡರ್ಸ್ ಇದ್ರು ಅವ್ರು ಮುಂದೆ ಬರ್ತಾ ಇದ್ರು. ಅದರೊಳಗೆ ಸುಮನ್ ಕೂಡ ಒಬ್ಳು ಈ ಮೋಹನನ ಕ್ಲಾಸ್ಮೇಟ್ ಇದ್ಲು, ಅವಳು ಕೂಡ ಅಲ್ಲಿರ್ತಾರೆ. ಸೊ ಹೀಗೆ ಮೆರವಣಿಗೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಇರ್ತಕ್ಕಂಥ ಬ್ಯಾರೆಡ್ ಗೇಟ್ಸ್ ಅಂತ ಇರ್ತಾರೆ. ತಾವೆಲ್ಲ ಪೊಲೀಸರು ಅಲ್ಲೆಲ್ಲಿ ಗೇಟ್ ತಂದು ನಿಲ್ಸಿರ್ತಾರೆ, ತಾವೆಲ್ಲ ನೋಡಿರ್ತೀರ. ಸ್ಟೇಷನ್ ಹತ್ರ ಆ ಥರದ್ದೆಲ್ಲ ಇಟ್ಟಿದ್ರು. ಅಲ್ಲಿವರೆಗೆ ಈ ಪ್ರೊಸೆಷನ್ ಬಂದು ತಲುಪ್ತು. ಎ ಪೊಲೀಸ್ ಆಫೀಸರ್, ಹಿ ವಾಸ್ ದ DSP. ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ಬಂದು ನಿಂತ್ಕೊಂಡಿದ್ದ. ಅವನು DSP ಆಗಿದೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಕರಿಬಹುದು. ಸೊ ಪೊಲೀಸ್ ಅಧಿಕಾರಿ ಮುಂದೆ ಬಂದು ನಿಂತ್ಕೊಂಡಿದ್ದ. ಮೋಹನ್ ಟೋಲ್ಡ್ ದೆಮ್ ಲೇಟರ್ ಕಮ್ ಅಪ್ ಟು ದೆಮ್. ಸೊ ಅವ್ನು DSP ಯಾರು ಏನು ಎತ್ತಂತ ಮೋಹನ್ ಆಮೇಲೆ ಮನೆಗೆ ಬಂದು ಇವರಿಗೆಲ್ಲ ಹೇಳ್ತಾನೆ. ದೇರ್ ವಾಸ್ ಸಮ್ ಕಾನ್ವರ್ಸೇಷನ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಸ್ಟೂಡೆಂಟ್ಸ್. ಮೋಹನ್ ಮತ್ತು ಇವನು ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗಿದ್ರಲ್ಲ, ಅಲ್ಲಿ DSP ನಿಂತ್ಕೊಂಡಿದ್ರ. ಅವನ ಜೊತೆಗೆ ಈ ಸ್ಟೂಡೆಂಟ್ಸ್ ಎಲ್ಲ ಮಾತಾಡ್ತಾ ಇದ್ರು. ಅವ್ರು ಏನು ಮಾತಾಡ್ತಾ ಇದ್ರು ಅನ್ನೋದು ಬಾಬು ಇವರಿಗೆಲ್ಲ ಕಾಣಿಸ್ತಾ ಇರಲಿಲ್ಲ, ತುಂಬ ದೂರದಲ್ಲಿ ನಿಂತ್ಕೊಂಡಿದ್ರು. ಬಟ್ ಅವ್ರು ಏನೋ ಮಾತಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಕಾಣಿಸ್ತಾ ಇತ್ತು. ದ ಸ್ಟೂಡೆಂಟ್ಸ್ ಸೀಮ್ ಟು ಬಿ ಆರ್ಗ್ಯೂಯಿಂಗ್. ಈ ಮೋಹನ್ ಮತ್ತು ಅವನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಏನು ಮೆರವಣಿಗೆ ಮಾಡಿಕೊಂಡು ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ DSP ನಿಂತ್ಕೊಂಡಿರ್ತಾನೆ, ಅವನ ಜೊತೆಗೆ ಮಾತಾಡ್ತಾ ಇದ್ರು. ಅವ್ರು ಮಾತಾಡೋದು ಹೇಗೆ ಕಾಣ್ತಾ ಇತ್ತು ಅಂತಂದರೆ ಆರ್ಗ್ಯೂಯಿಂಗ್, ಏನೋ ವಾದ ಮಾಡ್ತಾ ಇದ್ದಾರೆ ಇವರು ಅಲ್ವಾ. ವಾದ ಮಾಡ್ಬೇಕಾದ್ರೆ ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇರ್ತೀವಿ. ಸೊ ಅಲ್ಲೇನೋ ನಕ್ಕೊಂಡು ಕಾಮಿಡಿ ಏನೋ ನಡೀತಾ ಇರಲಿಲ್ಲ. ಆ ಪೊಲೀಸ್ ಆಫೀಸರ್ ಏನಿದೆ DSP, ಅವನ ಜೊತೆಗೆ ಈ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಏನೋ ಆರ್ಗ್ಯೂ ಮಾಡ್ತಾ ಇದ್ದಾರೆ ಅನ್ನೋ ಥರ ಕಾಣ್ತಾ ಇತ್ತು. ದ ರೇನ್ ಹ್ಯಾಡ್ ಲೆಸ್ ಆ್ಯಂಡ್ ನೌ. ಅಷ್ಟೊತ್ತಿಗೆ ಏನು ತುಂತುರು ಮಳೆ ಬರ್ತಾ ಇತ್ತು, ಸೋನೆ ಮಳೆ ಬರ್ತಾ ಇತ್ತು. ಆ ಮಳೆ ಕೂಡ ಕಡಿಮೆ ಆಗಿತ್ತು. ಆ್ಯಂಡ್ ದ ಪೊಲೀಸ್ ಆಫೀಸರ್ ಟುಕ್ ಆಫ್ ಹಿಸ್ ಹ್ಯಾಟ್ ಆ್ಯಂಡ್ ರಫಲ್ಡ್ ಹಿಸ್ ಹೇರ್. ಮಳೆ ಕಡಿಮೆ ಆಗಿರೋದ್ರಿಂದ ಆ ಪೊಲೀಸ್ ಏನು ಮಾಡ್ತಾನೆ, ತನ್ನ ತಲೆ ಮೇಲಿರ್ತಕ್ಕಂಥ ಹ್ಯಾಟನ್ನು ತೆಗಿತಾನೆ. ಹಾಗೆ ರಫಲ್ಡ್ ಹಿಸ್ ಹೇರ್, ತನ್ನ ತಲೆ ಮೇಲಿರ್ತಕ್ಕಂಥ ಕೂದಲುಗಳನ್ನೆಲ್ಲ ಸವರ್ಕೋತಾನೆ. ಒನ್ಸ್ ಹಿ ಲಾಫ್ಟ್. ಮಕ್ಕಳೇನೋ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ, ಏನೋ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಬಟ್ ಅವ್ನ ರಿಯಾಕ್ಷನ್ ಹೇಗಿತ್ತು ನೋಡಿ. ಒನ್ಸ್ ಹಿ ಲಾಫ್ಟ್, ಮಕ್ಕಳು ಸೀರಿಯಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಅವ್ನು ನಗ್ತಾ ಇದ್ದ. ಹೆಂಗೆ ನಗ್ತಾ ಇದ್ದ ಅಂದರೆ ಶೋಯಿಂಗ್ ಆಲ್ ಹಿಸ್ ಟೀತ್. ಅವನ ಹಲ್ಲುಗಳೆಲ್ಲ ಕಾಣಿಸ್ತಾ ಇದ್ವಂತೆ, ಅಷ್ಟು ಜೋರಾಗಿ ಆ DSP ನಗ್ತಾ ಇದ್ದ. ಮಕ್ಕಳು ಸೀರಿಯಸ್ ಆಗಿ ವಾದ ಮಾಡ್ತಿದ್ರೆ ಇವನು ನಗ್ತಾ ಇದ್ದಾನೆ ಅಂತಂದರೆ ಏನರ್ಥ, ಅವ್ರು ಏನು ಹೇಳಿದ್ದನ್ನು ಕೂಡ ಅವನು ಗಣನೆಗೆ ತಗೋತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಬಟ್ ದ ಸ್ಟೂಡೆಂಟ್ಸ್ ರಿಮೈನ್ಡ್ ಸೀರಿಯಸ್. ಅವ್ನು ನಗ್ತಾ ಇದ್ರು ಕೂಡ ಮಕ್ಕಳು ಸೀರಿಯಸ್ ಆಗೇ ಇದ್ರು. ಒನ್ ಆಫ್ ದೆಮ್ ಹ್ಯಾಂಡೆಡ್ ಹಿಮ್ ಎ ಪೀಸ್ ಆಫ್ ಪೇಪರ್. ಅಷ್ಟೆಲ್ಲ ವಾದ ಮಾಡಿ ಆದಮೇಲೆ ಆ ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬ ಏನು ಮಾಡ್ತಾನೆ, ಒಂದೇನೋ ಲೆಟ್ರ್ ತಗೊಂಬಂದಿರ್ತಾರೆ. ಆ ಲೆಟ್ರನ್ನು ಆ DSP ಕೈ ಕೊಡ್ತಾರೆ. ಹಿ ಟುಕ್ ಇಟ್ ವಿತೌಟ್ ಗ್ಲಾನ್ಸಿಂಗ್ ಅಟ್ ಇಟ್. ಅವ್ನು ಹೆಂಗೆ ತೊಗೋತಾನೆ, ತೊಗೊಂಡ್ಬಿಟ್ಟು ಅದೇನು ಓದೋಕ್ಕೆ ಹೋಗಲ್ಲ, ಸುಮ್ಮನೆ ಆ ಕಡೆ ಒಂದು ಕಣ್ಣು ಕೂಡ ಹಾಯಿಸಲ್ಲ, ಗ್ಲಾನ್ಸ್ ಕೂಡ ಮಾಡಲ್ಲ, ತೊಗೊಂಡು ಸುಮ್ಮನೆ ಇಟ್ಕೊಂಡ್ಬಿಡ್ತಾನೆ. ಆ್ಯಂಡ್ ನಾಡ್ ಇಟ್, ತಲೆ ಅಲ್ಲಾಡಿಸ್ಬಿಡ್ತಾನೆ. ಆಯಿತು ಹೋಗಿ ಅಂತ ತಲೆ ಅಲ್ಲಾಡಿಸ್ತಾನೆ ಅಷ್ಟೇ. ದ ಸ್ಟೂಡೆಂಟ್ಸ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಅಷ್ಟೆಲ್ಲ ಕೊಟ್ಟು ಆ ಲೆಟ್ರ್ ಕೊಟ್ಟಾದ ತಕ್ಷಣ ಮಕ್ಳು ಏನು ಮಾಡ್ತಾರೆ, ಇನ್ನು ವಾಪಸ್ ಬರಬೇಕಲ್ಲ, ಅವನ ಕಡೆ ಬೆನ್ ತಿರುಗಿಸ್ಕೊಂಡು ಆದ ತಕ್ಷಣ ಏನು ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದೆಮ್ ಶೌಟೆಡ್. ಆ ಸ್ಟೂಡೆಂಟ್ಸ್ಗಳಲ್ಲಿ ಒಬ್ಬ ಜೋರಾಗಿ ಕಿರ್ಚ್ಕೋತಾನೆ, ಜೋರಾಗಿ ಶೌಟ್ ಮಾಡ್ತಾನೆ, ಮಹಾತ್ಮ ಗಾಂಧಿ ಕಿ ಜೈ. ಸೊ ನೋಡಿ, ಅಷ್ಟೆಲ್ಲ ಹೋಗ್ಬೇಕಾದ್ರೆ ಸೈಲೆಂಟಾಗಿ ಹೋಗಿದ್ರು. ಒಂಚೂರು ಸೌಂಡ್ ಇರಲಿಲ್ಲ, ಒಂಚೂರು ಸ್ಲೋಗನ್ಸ್ ಇರಲಿಲ್ಲ. ಅಲ್ಲಿ DSP ಹತ್ರ ಹೋಗಿ ಆರ್ಗ್ಯೂ ಮಾಡಿಬಿಟ್ಟು ಅವ್ನ ಕೈಯಲ್ಲಿ ಲೆಟ್ರ್ ಕೊಟ್ಟು ವಾಪಸ್ ಬರ್ಬೇಕಾದ್ರೆ ಜೋರಾಗಿ ಒಬ್ಬ ಹುಡುಗ ಕೂಗ್ಕೋತಾನೆ, ಮಹಾತ್ಮ ಗಾಂಧಿ ಕಿ ಜೈ ಅಂತ ಕೂಗ್ಕೋತಾನೆ. ದ ಅದರ್ಸ್ ಶೌಟೆಡ್ ಬ್ಯಾಕ್ ಲೌಡ್. ಸೊ ಅವನು ಒಬ್ಬ ಮಹಾತ್ಮ ಗಾಂಧಿ ಕಿ ಜೈ ಅಂದ ತಕ್ಷಣ ಉಳಿದಿದ್ದ ಮಕ್ಕಳು ಎಲ್ಲ ಕೂಡ ಜೋರಾಗಿ ಜೈ ಅಂತ ಕೂಗ್ಕೋತಾರೆ. ಆ್ಯಂಡ್ ದೇ ಬ್ರಿಸ್ಕ್ಲಿ ಮಾರ್ಚ್ಡ್ ಬ್ಯಾಕ್ ದ ವೇ ದೇ ಹ್ಯಾಡ್ ಕಮ್. ಸೊ ಅಷ್ಟಾದ ತಕ್ಷಣ ಅಲ್ಲಿಂದ ಬ್ರಿಸ್ಕ್ಲಿ ಮಾರ್ಚ್ಡ್ ಅಂತಿದೆ ನೋಡಿ. ಬ್ರಿಸ್ಕ್ ಅಂತಂದರೆ ತರಾತುರಿ, ಆತುರದಲ್ಲಿ ಏನು ಆರಾಮಾಗಿ ಹೋಗಿದ್ರು, ಬೇಗ ಅಲ್ಲಿಂದ ನಡ್ಕೊಂಡು ತಮ್ಮ ಮನೆ ಕಡೆಗೆ ವಾಪಸ್ ಬಂದುಬಿಡ್ತಾರೆ.
ಹೀಗೆ ಈ ವಿದ್ಯಾರ್ಥಿಗಳು ಮೋಹನ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೈಲೆಂಟಾಗಿ ಮೆರವಣಿಗೆ ಮಾಡಿಕೊಂಡು DSP ಹತ್ರ ಹೋಗ್ಬಿಟ್ಟು ಏನೋ ವಾದ ಮಾಡಿ ಅವ್ರ ಕೈಯಲ್ಲಿ ಒಂದು ಲೆಟರನ್ನು ಕೊಟ್ಟು ಬರ್ತಾರೆ. ಅದು ಕೊಟ್ಟಿದ್ದನ್ನು ನೋಡಿಬಿಟ್ಟು ಮನೇಲಿ ಬಾಬು ಮತ್ತು ಮಂಜು ಇದ್ರಲ್ಲ ಅವ್ರೇನು ಮಾತಾಡ್ತಾ ಇದ್ದಾರೆ ನೋಡಿ. ಈಸ್ ದ್ಯಾಟ್ ಆಲ್ ಮಂಜು ಆಸ್ಕ್ಡ್ ಇನ್ ಡಿಸಪಾಯಿಂಟ್ಮೆಂಟ್. ಈ ಮಂಜು ಇರ್ತಾಳಲ್ಲ ಚಿಕ್ಕವಳು ಬಾಬು ಕೇಳ್ತಾ ಇದ್ದಾಳೆ, ಈಸ್ ದ್ಯಾಟ್ ಆಲ್, ಇಷ್ಟೇನಾ ಪ್ರತಿಭಟನೆ ಅಂದರೆ? ಏನೋ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡ್ತೀವಿ, ಬ್ರಿಟಿಷರ್ದು ಪ್ರತಿಭಟನೆ ಮಾಡ್ತೀವಿ ಅಂತ ಹೋಗ್ತಾ ಇದ್ರಲ್ಲ, ಏನು ಮಾಡಿದ್ರು ಅವರು? ಸೈಲೆಂಟಾಗಿ ಹೋದರು, ಒಂದು ಲೆಟರ್ನ ಕೊಟ್ಬಿಟ್ಟು ಬಂದರು. ಇಷ್ಟೇನಾ ಪ್ರತಿಭಟನೆ ಅಂತ ಕೇಳ್ತಾ ಇದ್ದಾಳೆ. ಅವಾಗ ಬಾಬು ಹೇಳ್ತಾನೆ, ವಾಟ್ ಎಲ್ಸ್ ಡಿಡ್ ಯು ವಾಂಟ್? ಮತ್ತು ಇನ್ನೇನು ಬೇಕಾಗಿತ್ತು ನಿನಗೆ? ಎ ಡ್ಯಾನ್ಸ್, ಎ ಡ್ರಾಮಾ, ಏನು ಡ್ಯಾನ್ಸ್ ಮಾಡಬೇಕಾಗಿತ್ತ ಅಲ್ಲಿ? ನಾಟಕ ಮಾಡಬೇಕಾಗಿತ್ತ ಇಲ್ಲಿ ಅಂತ ಬಾಬು ಆಸ್ಕ್ಡ್ ಸ್ಕಾರ್ನ್ಫುಲಿ, ಅಂದರೆ ತಿರಸ್ಕಾರದಿಂದ. ಇವಳೇನೋ ಏನೋ ಅಂದ್ಕೋತಾವಳೆ ಅಂದ್ಬಿಟ್ಟು, ಏನು ನಾಟಕ ಬೇಕಿತ್ತಾ, ಡ್ಯಾನ್ಸ್ ಮಾಡಬೇಕಿತ್ತಾ ಅಂತ ಅಂತಾನೆ. ಬಟ್ ಅವನಿಗೂ ಕೂಡ ಡಿಸಪಾಯಿಂಟ್ ಆಗಿತ್ತು. ನಿಮಗೆ ಇಲ್ಲೊಂದು ಕ್ವಶನ್ ಕೇಳ್ಬೋದು ಜನರಲಾಗಿ, ಬಾಬು ಆ್ಯಂಡ್ ಮಂಜು ವರ್ ಬಿಟ್ ಡಿಸಪಾಯಿಂಟೆಡ್ ವೈ ಅಂತ ಕೇಳ್ತಾರೆ. ಈ ಮಾರ್ಚ್ ಪಾಸ್ಟನ್ನು ಏನು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಪ್ರೊಸೆಷನ್ ನಡೀತಾ ಇತ್ತಲ್ಲ, ಅದು ನೋಡಿಬಿಟ್ಟು ಬಾಬು ಮತ್ತು ಮಂಜುಗೆ ಯಾಕೆ ಡಿಸಪಾಯಿಂಟ್ ಆಯಿತು, ನಿರಾಶೆ ಯಾಕಾಯಿತು ಅಂತ ಕೇಳಬಹುದು. ಯಾಕೆ ನಿರಾಶೆ ಆಗಿತ್ತು ಅಂದರೆ, ಬಾಬು ಮತ್ತು ಮಂಜು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು. ಪ್ರತಿಭಟನೆ ಅಂದರೆ ಕೂಗಾಟ ಎಲ್ಲ ಇರ್ತದೆ ಅಲ್ವಾ, ಸ್ಲೋಗನ್ಸ್ ಎಲ್ಲ ಹೇಳ್ತಾರೆ, ಧಿಕ್ಕಾರ ಅಂತ ಹೇಳ್ತಾರೆ, ಕಲ್ಲಿಗೆಲ್ಲಿ ಹೊಡಿತಾರೆ, ಬೆಂಕಿ ಹಾಕ್ತಾರೆ, ಇದೆಲ್ಲ ಅಂದ್ಕೊಂಡಿದ್ರು. ಬಟ್ ಅಲ್ಲಿ ನಡೆದಿದ್ದೇನು, ಕಂಪ್ಲೀಟ್ ಸೈಲೆಂಟಾಗಿ ನಡ್ಕೊಂಡು ಹೋಗಿ ಸುಮ್ಮನೆ ವಾಪಸ್ ಬಂದ್ರಲ್ಲ, ಅದಕ್ಕೆ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ನೆವರ್ಲೆಸ್ ಹಿ ಅಂಡರ್ಸ್ಟುಡ್ ಹರ್ ಫೀಲಿಂಗ್ಸ್. ನಾಟಕನ ಏನು ಡ್ಯಾನ್ಸ್ ಮಾಡಬೇಕಿತ್ತ ಅಂತ ಕೇಳ್ತಾನೆ, ಬಟ್ ಬಾಬುಗೂ ಕೂಡ ಗೊತ್ತಾಗುತ್ತೆ ಅವಳ ಫೀಲಿಂಗ್ಸ್, ಯಾಕಂದರೆ ಅವನು ಕೂಡ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದ. ಆ್ಯಂಡ್ ಆಸ್ಕ್ಡ್ ಮೋಹನ್ ದ ಸೇಮ್ ಕ್ವಶನ್ ವೆನ್ ಹಿ ರಿಟರ್ನ್ ಹೋಮ್. ಅವನ ಮನಸ್ಸಲ್ಲೂ ಅದೇ ಕಾಯ್ತಾ ಇತ್ತು, ಏನು ಪ್ರೊಟೆಸ್ಟ್ ಅಂದರೆ ಇಷ್ಟೇ ಮಾಡಿದ್ರ ಅಂತ ಹೇಳ್ಬಿಟ್ಟು. ಅವನು ಕೂಡ ಇದೇ ಪ್ರಶ್ನೆನ ಮೋಹನ್ ಮನೆಗೆ ಬಂದಾಗ ಮೋಹನ್ ಕೂಡ ಕೇಳ್ತಾನೆ. ವೈ ಡಿಡ್ ಯು ಗೋ ಬ್ಯಾಕ್ ಸೋ ಕ್ವೈಟ್ಲಿ? ಮೋಹನ್ ಕೇಳ್ತಾ ಇದ್ದಾನೆ, ನೀವು ಯಾಕೆ ಅಷ್ಟು ಸೈಲೆಂಟಾಗಿ ಹೋಗ್ತಾ ಇದ್ರಲ್ಲ, ಏನೋ ಕೂಗ್ಕೊಳ್ದೇನೆ ಯಾಕೆ ಸೈಲೆಂಟಾಗಿ ಹೋದ್ರಿ? ವರ್ ಯು ಸ್ಕೇರ್ಡ್ ಆಫ್ ವಾಟ್ ದ ಪೊಲೀಸ್ ವುಡ್ ಡು? ಪೊಲೀಸ್ ಏನಾರು ಮಾಡಿಬಿಡ್ತಾರೆ, ಹೊಡೆದು ಬಿಡ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಭಯ ಇರೋದ್ರಿಂದ ನೀವು ಸೈಲೆಂಟಾಗಿ ಹೋಗ್ತಾ ಇದ್ರಾ ಅಂತ ಬಾಬು ಕೇಳ್ತಾನೆ ಮೋಹನ್ಗೆ. ಮೋಹನ್ ಸೀಮ್ಡ್ ಇಮೆನ್ಸ್ಲಿ ಪ್ಲೀಸ್ಡ್ ವಿತ್ ಹಿಮ್ಸೆಲ್ಫ್. ಆ ಬಾಬು ಕೇಳಿದ್ನಲ್ಲ, ಪೊಲೀಸರು ಏನಾರು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ನೀವು ಸೈಲೆಂಟಾಗಿ ಹೋಗಿದ್ರಾ ಅಂತ ಕೇಳ್ತಾನಲ್ಲ, ಅದಕ್ಕೆ ಮೋಹನಿಗೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಚಿಕ್ಕ ಮಕ್ಕಳು ಹೀಗೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ, ತಮ್ಮ ಮನಸ್ಸಿಗೆ ಏನು ಬರ್ತಾವೆ ಅದು ಕೇಳ್ತಾ ಇರ್ತಾರೆ. ಇವ್ರು ಇಷ್ಟೊಂದೆಲ್ಲ ಮಾಡಿ ಬ್ರಿಟಿಷರ್ದ ಹೋರಾಟ ಮಾಡ್ತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಲೆಟ್ರ್ ಕೊಟ್ಬಿಡ್ತಾರೆ, ಇವನು ನಿಂಗೆ ಹೆದರಿಕೆನಾ ಅಂತ ಕೇಳ್ತಿದ್ದಲ್ಲ, ಅದಕ್ಕೆ ಅವ್ನಿಗೊಂಥರ ಖುಷಿ ಆಗುತ್ತೆ. ಅದಕ್ಕೆ ಹೇಳ್ತಾ ನೋಡಿ, ಸ್ಕೇರ್ಡ್ ನಾಟ್ ಇನ್ ದ ಲೀಸ್ಟ್. ಭಯಾನ ಒಂದು ಸ್ವಲ್ಪನೂ ಇಲ್ಲ. ನಾವ್ಯಾಕೆ ಭಯ ಪಡ್ಬೇಕು ಅವ್ರಿಗೆ? ನಮ್ಮ ಹತ್ರ ಭಯ ಅನ್ನೋದೇ ಇಲ್ಲ. ವಿ ಹ್ಯಾಡ್ ಪ್ಲ್ಯಾನ್ಡ್ ಇಟ್ ದಿಸ್ ವೇ. ನಾವು ಹೀಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅದಕ್ಕೆ ನಾವು ಸೈಲೆಂಟಾಗಿ ಪ್ರೊಸೆಷನ್ ಮಾಡ್ಕೊಂಡು ಹೋದ್ವಿ. ವಿ ನ್ಯೂ ದೇ ವುಡ್ ಸ್ಟಾಪ್ ಅಸ್ ಎಟ್ ದ ಗೇಟ್. ಪೊಲೀಸರು ನಮಗೋಸ್ಕರ ನಮ್ಮ ಹಿಂದಿಂದನೇ ಇರ್ತಾರೆ, ಗೇಟ್ ಹತ್ರ ಬಂದು ನಿಲ್ಲಿಸ್ತಾರೆ ಅಂತ ಗೊತ್ತಿತ್ತು ನಮಗೆ. ವಿ ನ್ಯೂ ದೇ ಎಕ್ಸ್ಪೆಕ್ಟೆಡ್ ಅಸ್ ಟು ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್. ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಇಲ್ಲೊಂದು 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ನಮಗೆ. ವಾಟ್ ಪೊಲೀಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಹೌ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ಇಟ್ ಅಂತ ಒಂದು ಪ್ರಶ್ನೆ ಬರ್ತದೆ. ಈ ಪೊಲೀಸರು ಯಾಕೆ ಅಂದರೆ ಅವ್ರಿಗೆ ಸೆಕ್ಯೂರಿಟಿ ಕೊಡೋಕ್ಕೆ ಹೋಗಿರಲಿಲ್ಲ, ಅವ್ರು ಏನೋ ನಿರೀಕ್ಷೆ ಮಾಡ್ಕೊಂಡು ಇವ್ರ ಹಿಂದಿಂದ ಬರ್ತಾ ಇದ್ರು. ಏನು ನಿರೀಕ್ಷೆ ಮಾಡಿದ್ರು ಅದನ್ನು ಈ ವಿದ್ಯಾರ್ಥಿಗಳು ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಏನಾಗುತ್ತೆ ನೋಡಿ, ವಿ ನ್ಯೂ ದೇ ಎಕ್ಸ್ಪೆಕ್ಟೆಡ್ ಅಸ್ ಟು ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್. ಆ ಪೊಲೀಸರು ಕಾಯ್ತಾ ಇದ್ರು, ಏನು ಕಾಯ್ತಾ ಇದ್ರು ಅಂತಂದರೆ, ಈ ವಿದ್ಯಾರ್ಥಿಗಳು ಏನು ಮೆರವಣಿಗೆ ಹೋಗ್ತಾರಲ್ಲ, ಇವರೆಲ್ಲ ಪ್ರೊಟೆಸ್ಟ್ ಮಾಡಬೇಕು, ಹಾಗೆ ವೈಲೆಂಟ್ ಆಗಿರಬೇಕು, ಹಿಂಸಾಚಾರ ನಡಿಬೇಕು, ಎಲ್ಲ ಕಲ್ಲು ಹೊಡಿಬೇಕು, ಬೆಂಕಿ ಇಡ್ತಾರೆ ಅಂತೆಲ್ಲ ಪೊಲೀಸರು ಎಕ್ಸ್ಪೆಕ್ಟ್ ಮಾಡಿದ್ರು, ನಿರೀಕ್ಷೆ ಮಾಡಿದ್ರು. ಎಸ್, ಯಾಕೆ ಅಂತಂದರೆ ದೇ ವಾಂಟೆಡ್ ಅಸ್ ಟು ಡೂ ದ್ಯಾಟ್. ಪೊಲೀಸರಿಗೂ ಅದೇ ಬೇಕಾಗಿತ್ತು. ಈ ಕಾಲೇಜ್ ಮಕ್ಕಳೆಲ್ಲ ಸೇರಿಕೊಂಡು ಕೂಗಾಡಬೇಕು, ಕಲ್ಲು ಹೊಡಿಬೇಕು, ಶೌಟಿಂಗ್ ಎಲ್ಲ ಮಾಡಬೇಕು, ಹಾಗೆ ಮಾಡಲಿ ಅಂತಲೇ ಕಾಯ್ತಾ ಇದ್ರು. ಹಾಗೆ ಮಾಡಿದಾಗ ಏನಾಗ್ತಿತ್ತು, ಸೊ ದ್ಯಾಟ್ ದೇ ಕುಡ್ ಬೀಟ್ ಅಸ್ ಅಪ್ ಆ್ಯಂಡ್ ಹೌಲ್ ಅಸ್ ಅವೇ ಟು ಜೈಲ್. ಸೊ ಈ ಥರ ಮಾಡಿಬಿಟ್ರೆ ಸಾಕು, ಇವ್ರಿಗೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ಟು ಇವ್ರನ್ನೂ ಕೂಡ ಜೈಲಿಗೆ ಎಳ್ಕೊಂಡು ಹೋಗ್ಬಿಡೋಣ ಅಂತ ಕಾಯ್ತಾ ಇದ್ರು. ಬಟ್ ಇದೆಲ್ಲ ಮೋಹನ್ ಮತ್ತು ಇವನ ಫ್ರೆಂಡ್ಸಿಗೆ ಗೊತ್ತಿರೋದ್ರಿಂದನೇ ಇವ್ರು ಏನು ಮಾಡಿದ್ರು ಅಂತಂದರೆ ಸೈಲೆಂಟಾಗಿ ಪ್ರೊಸೆಷನ್ ಮಾಡ್ಕೊಂಡು ಹೋಗಿದ್ರು. ಸೊ ಪೊಲೀಸರಿಗೆ ಇವ್ರಿಗೆ ಹೊಡೆಯೋದಕ್ಕಾಗಲಿ ಇವ್ರನ್ನ ಅರೆಸ್ಟ್ ಮಾಡೋದಕ್ಕಾಗಲಿ ಅವ್ರಿಗೆ ಅವಕಾಶನೇ ಕೊಡಲಿಲ್ಲ. ಸೊ ಅದಕ್ಕೆ ಅವ್ರು ಇಷ್ಟೊಂದು ಸೈಲೆಂಟಾಗಿ ಹೋಗಿದ್ರು. ಸೊ ತಾವು ಕೂಡ ಇದನ್ನೇ ಆನ್ಸರ್ ಆಗಿ ಬರೀಬೇಕು. ಬಟ್ ವಿ ಆರ್ ನಾಟ್ ಪ್ರಿಪೇರ್ಡ್ ಟು ಗೋ ಟು ಜೈಲ್, ನಾಟ್ ಆಸ್ ಎಟ್ ಎನಿ ವೇ. ಸೊ ಪೊಲೀಸರನ್ನು ಕಾಯ್ತಾ ಇದ್ರು, ನೆಂಗಾರು ಹೊಡೆದ್ಬಿಟ್ಟು ತೊಗೊಂಡು ಜೈಲಿಗೆ ಹೋಗೋಣ, ಜೈಲಿಗೆ ಹಾಕಿಬಿಡೋಣ ಅಂತ ಕಾಯ್ತಾ ಇದ್ರು. ಬಟ್ ನಾವು ಜೈಲಿಗೆ ಹೋಗೋದಕ್ಕೆ ಪ್ರಿಪೇರ್ ಆಗಿಲ್ಲ. ಇಷ್ಟು ಬೇಗ ನಾವು ಜೈಲಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಹೋರಾಟ ಎಲ್ಲ ಮಾಡೋರು ಯಾರು? ಸೊ ಅದಕ್ಕೆ ಇವರು ಪೊಲೀಸರಿಗೆ ಅರೆಸ್ಟ್ ಮಾಡೋದಕ್ಕೆ ಅವಕಾಶನೇ ಕೊಡಬಾರ್ದು ಅಂತಲೇ ಈ ಥರ ಮಾಡಿದ್ರು. ನಾಟ್ ಅಂಟಿಲ್ ವಿ ಹ್ಯಾವ್ ಗಿವನ್ ದೆಮ್ ಮಚ್ ಮೋರ್ ಟ್ರಬಲ್. ಇಷ್ಟು ಬೇಗ ನಾವು ಜೈಲಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ ಬ್ರಿಟಿಷರು. ನಾವು ಅವ್ರಿಗೆ ಎಷ್ಟೊಂದು ಟ್ರಬಲ್ ಕೊಡಬೇಕು ಅಂತಂದರೆ ಸಾಕಪ್ಪ ಇವ್ರ ಸಹವಾಸ, ಇವ್ರ ದೇಶನೂ ಬೇಡ ಅಂತ ಬಿಟ್ಟು ಹೋಗಬೇಕು. ಸಾಧ್ಯವಾದಷ್ಟು ಅವ್ರಿಗೆ ಟ್ರಬಲ್ ಕೊಡಲೇಬೇಕು ನಾವು ಅಂತ ಇವ್ರು ಈ ಥರ ಮಾಡಿರ್ತಾರೆ.
ಆ್ಯಂಡ್ ಸೊ ವಿ ಡಿಸೈಡೆಡ್ ವಿ ವುಡ್ ಗಿವ್ ದೆಮ್ ನೋ ಚಾನ್ಸ್ ಎಟ್ ಆಲ್. ಸೊ ಅದಕ್ಕಾಗಿ ಇವರು ಡಿಸೈಡ್ ಮಾಡಿಬಿಟ್ಟಿದ್ರು ನಮ್ಮನ್ನು ಹೊಡೆಯೋದಕ್ಕಾಗಲಿ ಅಥವಾ ಕರ್ಕೊಂಡೋಗಿ ಬಂಧಿಸಿ ಜೈಲಿಗೆ ಹಾಕೋದಕ್ಕಾಗಲಿ ಆ ಪೊಲೀಸರಿಗೆ ಅವಕಾಶನೇ ಕೊಡಬಾರ್ದು ಅಂತಲೇ ಇವರು ಸೈಲೆಂಟಾಗಿ ಪ್ರೊಸೆಷನನ್ನು ಮಾಡ್ಕೊಂಡು ಹೋಗಿದ್ರು. ಇದನ್ನು ಕೇಳಿದಾಗ ಬಾಬುಗೆ ಅನಿಸುತ್ತೆ, ಏನು ಕೇಳ್ತಾನೆ ನೋಡಿ, ವಾಟ್ ವಾಸ್ ದ ಪಾಯಿಂಟ್ ದೆನ್ ಬಾಬು ಅಸ್ಟ್. ಮತ್ತು ಹಿಂಗೆ ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಬರೋದಾದರೆ ಇದನ್ನು ಮಾಡಬೇಕಾದ್ರೆ ಯಾಕೆ, ಏನು ಕೂಗಾಡಲಿಲ್ಲ, ಯಾರಿಗೆ ಹೆದರಿಕೆ ಹಾಕಲಿಲ್ಲ, ಏನೂ ಮಾಡಲಿಲ್ಲ. ವಾಟ್ ವಾಸ್ ದ ಪಾಯಿಂಟ್ ದೆನ್, ಯಾಕೆ ಮಾಡಬೇಕಾಗಿತ್ತು, ಏನು ಸಿಕ್ತಿದ್ರಿಂದ ಅಂತ ಕೇಳ್ದ. ವೈಲ್ ಮಂಜು ಲಿಸನ್ಡ್ ಅರ್ನೆಸ್ಟ್ಲಿ ಹರ್ ಚಿನ್ ಕಪ್ಡ್ ಇನ್ ಹರ್ ಹ್ಯಾಂಡ್ಸ್. ಇವರು ಬಾಬು ಮತ್ತು ಮೋಹನ್ ಮಾತಾಡ್ತಾ ಇದ್ರಲ್ಲ, ಇದನ್ನು ಮಂಜು ಸೈಲೆಂಟಾಗಿ ಕೂತ್ಕೊಂಡು ಕೇಳ್ತಾ ಇದ್ಲು. ಹೇಗೆ ಕೂತ್ಕೊಂಡು ಕೇಳ್ತಾ ಇದ್ಲು ಅಂದರೆ ಹರ್ ಚಿನ್ ಕಪ್ಡ್ ಇನ್ ಹರ್ ಹ್ಯಾಂಡ್ಸ್. ಆ ಎರಡು ಕೈಗಳಿಂದ ತನ್ನ ಗದ್ದದಲ್ಲಿ ಮುಖಾನ ಹಿಂಗೆ ಇಟ್ಕೊಂಡು ಇವರಿಬ್ಬರು ಮಾತಾಡೋದನ್ನು ಅರ್ನೆಸ್ಟಾಗಿ ಶ್ರದ್ಧೆಯಿಂದ ನೀಟಾಗಿ ಏನು ಮಾತಾಡ್ತಾರೆ ಅಂತ ಕ್ಯೂರಿಯಸ್ ಆಗಿ ಕೇಳಿಸ್ಕೊಳ್ತಾ ಇದ್ಲು. ಆವಾಗ ಮೋಹನ್ ಹೇಳ್ತಾನೆ, ಇಟ್ಸ್ ಲೈಕ್ ಎ ಡಿಕ್ಲೇರೇಷನ್ ಆಫ್ ವಾರ್. ಇದೊಂಥರ ನಾವು ಹೋಗಿ ಹಂಗೆ ಸೈಲೆಂಟಾಗಿ ಬರವಣಿಗೆ ಮಾಡ್ಕೊಂಡು ಹೋಗಿ ಒಂದು ಲೆಟ್ರ್ ಕೊಟ್ಟು ಬಂದ್ವಲ್ಲ, ಅದು ಏನು ಅಂತಂದರೆ ಇದೊಂಥರ ನಾವು ವಾರನ್ನು ಡಿಕ್ಲೇರ್ ಮಾಡ್ದಂಗೆ, ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯುದ್ಧ ಘೋಷಣೆ ಮಾಡ್ದಂಗೆ. ವಿ ಹ್ಯಾವ್ ಟೋಲ್ಡ್ ದೆಮ್, ನಾವು ಹೇಳಿದ್ದೀವಿ ಅವ್ರಿಗೆ ಏನಂತ, ದಿಸ್ ಇಸ್ ಎ ವಾರ್ ಫಾರ್ ಅಸ್ ಆ್ಯಂಡ್ ಯು ಆರ್ ದ ಎನಿಮಿ. ಇದು ನಮಗೆ ಒಂದು ಯುದ್ಧ, ಈ ಯುದ್ಧದಲ್ಲಿ ನೀವೇ ನಮಗೆ ಶತ್ರುಗಳು. ಯಾರು? ಬ್ರಿಟಿಷರು. ಯು ಡೋಂಟ್ ಸ್ಟಾರ್ಟ್ ಎ ವಾರ್ ವಿತೌಟ್ ಫಸ್ಟ್ ಡಿಕ್ಲೇರಿಂಗ್ ಯುವರ್ ಇಂಟೆನ್ಷನ್ಸ್, ಡು ಯು? ಸೊ ನಾವು ಯಾವುದೋ ಒಂದು ದೇಶದ ಮೇಲಾಗಲಿ ಅಥವಾ ಇನ್ಯಾರ್ದೋ ಮೇಲೆ ಯುದ್ಧ ಮಾಡಬೇಕಂದ್ರೆ ನಾವು ಯಾಕೆ ಯುದ್ಧ ಮಾಡ್ತಾ ಇದ್ದೀವಿ ಅನ್ನೋದು ಡಿಕ್ಲೇರ್ ಮಾಡಬೇಕಲ್ವಾ. ಸೊ ಹೇಳ್ದೆ ಕೇಳಿದ್ರೆ ಸುಮ್ಮನೆ ಯುದ್ಧ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವರಮ್ಮ ಅಲ್ಲೇ ಇವ್ರು ಮಾತಾಡೋದನ್ನು ಅವರು ಕೂಡ ಕೇಳಿಸ್ಕೊಳ್ತಾ ಇದ್ರು. ಹಾಗೆ ಕೇಳಿಸ್ಕೊಳ್ತಾ ಅವ್ರು ಏನು ಹೇಳ್ತಾರೆ ನೋಡಿ, ಅನ್ಲೆಸ್ ಯು ಆರ್ ಅಡಾಲ್ಫ್ ಹಿಟ್ಲರ್. ಸೊ ಸುಮ್ಮನೆ ಹೇಳ್ದೆ ಕೇಳಿದೆ ಯಾರ ಮೇಲೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಯುದ್ಧ ಮಾಡೋದಕ್ಕೆ ನೀವು ಹಿಟ್ಲರ್ ಅಲ್ವಲ್ಲ ಅಂತ ಅಮ್ಮ ಹೇಳ್ತಾರೆ. ಹೂ ಹ್ಯಾಡ್ ಬೀನ್ ಕ್ವೈಟ್ಲಿ ಲಿಸನಿಂಗ್ ಟು ದೆಮ್ ಸೇಡ್ ವಿತ್ ಎ ಸ್ಮಾಲ್ ಸ್ಮೈಲ್. ಸೊ ಬಾಬು ಮತ್ತು ಮೋಹನ್ ಮಾತಾಡಿದ್ರು ಕೇಳ್ತಾನೆ ಇದ್ರು. ಅವಾಗ ಅವರು ಈ ಮಾತು ಹೇಳಿಬಿಟ್ಟು ಸ್ವಲ್ಪ ಸ್ಮೈಲ್ ಮಾಡಿ ಹಾಗೆ ಅನ್ಲೆಸ್ ಯು ಆರ್ ಎ ಅಡಾಲ್ಫ್ ಹಿಟ್ಲರ್ ಅಂತ ಹೇಳ್ತಾರೆ. ಅವಾಗ ಮೋಹನ್ ಹೇಳ್ತಾನೆ, ರೈಟ್, ವಿಚ್ ವಿ ಆರ್ ನಾಟ್. ಹೌದು, ನಾವು ಅಡಾಲ್ಫ್ ಹಿಟ್ಲರ್ ಅಲ್ಲ. ಹಿಟ್ಲರ್ ಬಗ್ಗೆ ತಾವೆಲ್ಲ ಕೇಳಿರ್ತೀರ ಅಲ್ವಾ, ಎಷ್ಟೊಂದು ಯುದ್ಧ ಮಾಡ್ತಾನೆ, ಎಷ್ಟೊಂದು ಜನ ಸಾವಿಗೆ ಕಾರಣ ಆಗ್ತಾನೆ, ಹೇಳ್ದೆ ಕೇಳಿದೆ. ಸೊ ನಾವು ಹಂಗೆ ಹೇಳ್ದೆ ಕೇಳಿದೆ ಯುದ್ಧ ಮಾಡೋದಕ್ಕೆ ನಾವು ಹಿಟ್ಲರ್ ಅಲ್ಲ, ವಿಚ್ ವಿ ಆರ್ ನಾಟ್. ಸೊ ದಟ್ ಈಸ್ ಹೌ ಇಟ್ ವಾಸ್. ಸೊ ಅದಕ್ಕೇ ನಾವು ಅವರಿಗೆ ಒಂದು ಮೊದಲು ಡಿಕ್ಲೇರೇಷನ್ ಕೊಟ್ವಿ, ನಿಮ್ಮ ಮೇಲೆ ಯುದ್ಧ ಸಾರ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಆ್ಯಂಡ್ ವಾಟ್ ವಾಸ್ ದ ಪೇಪರ್ ಯು ಗೇವ್ ದ ಪೊಲೀಸ್ಮೆನ್. ಮತ್ತು ಅದೇನೋ ತಗೊಂಡೋಗ್ಬಿಟ್ಟು ಆ DSP ಕೈಯಲ್ಲಿ ಒಂದು ಲೆಟ್ರ್ ಕೊಟ್ರಲ್ಲ, ಅದೇನದು ಪೇಪರ್ ಅಂತ ಬಾಬು ಕೇಳ್ತಾನೆ. ಅವಾಗ ಮೋಹನ್ ಹೇಳ್ತಾನೆ, ದಟ್ ವಾಸ್ ಎ ನೋಟಿಸ್ ಸರ್ವ್ಡ್ ಆನ್ ದ ಕಲೆಕ್ಟರ್ ಆ್ಯಸ್ ರೆಪ್ರೆಸೆಂಟೇಟಿವ್ ಆಫ್ ಹಿಸ್ ಮೈಟೀಸ್ ಗವರ್ನಮೆಂಟ್. ಈ ಬ್ರಿಟಿಷ್ ಸರ್ಕಾರ ಅಂತಂದರೆ ಬ್ರಿಟಿಷ್ ಅಲ್ಲಿ ಇಂಗ್ಲೆಂಡಲ್ಲಿ ಇರ್ತಾರೆ, ಇಲ್ಲಿ ಅವರು ರೆಪ್ರೆಸೆಂಟೇಟಿವ್ ಏನಿರ್ತಾರೆ, ಪ್ರತಿನಿಧಿಗಳು ಇಲ್ಲಿ ಅಧಿಕಾರ ನಡೆಸ್ತಾ ಇರ್ತಾರೆ. ಅಲ್ಲಿ ಕಲೆಕ್ಟರ್ ಆಗಿದ್ದ DSP. ಸೊ ಬ್ರಿಟಿಷ್ ಸರ್ಕಾರಕ್ಕೆ ಏನೇ ಹೇಳಬೇಕಾಗಿತ್ತಂದರೆ ಅವನ ಮೂಲಕನೇ ಹೇಳಬೇಕಾಗಿತ್ತು ಅಲ್ವಾ. ನಾವು ಸರ್ಕಾರಕ್ಕೆ ಏನೋ ಒಂದು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದರೆ ನಮಗೆ DC ಅಂತ ಇರ್ತಾರೆ, ತಹಸೀಲ್ದಾರ್ ಅಂತ ಇರ್ತಾರೆ, ಅವ್ರ ಮೂಲಕನೇ ನಾವು ಅರ್ಜಿ ಸಲ್ಲಿಸ್ತೀವಲ್ಲ. ಹಾಗೇ ಆ ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ಭಾರತದಲ್ಲಿ ಆ DSP ಇದಾನಲ್ಲ, ಅವನಿಗೆ ಅವ್ರ ಸರ್ಕಾರಕ್ಕೆ ಒಂದು ನೋಟಿಸನ್ನು ಕೊಡ್ತಿದ್ದಾರೆ, ಆಸ್ಕಿಂಗ್ ದೆಮ್ ಟು ಕ್ವಿಟ್ ಇಂಡಿಯಾ ಆರ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಆ ಲೆಟ್ರಲ್ಲಿ ಏನು ಕೊಟ್ಟಿದ್ರು ಅಂತಂದರೆ ಆಸ್ಕಿಂಗ್ ದೆಮ್ ಟು ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ನೀವು ತೊಲಗಿ, ಇಲ್ಲ ಅಂತಂದರೆ ಫೇಸ್ ದ ಕಾನ್ಸಿಕ್ವೆನ್ಸಸ್, ಭಾರತ ಬಿಟ್ಟು ತೊಲಗಿ, ಇಲ್ಲ ಅಂದರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿರಿ ಅಂತ ಬ್ರಿಟಿಷರಿಗೆ ನೋಟಿಸನ್ನು ಕೊಟ್ಟಿದ್ರು. ಅವತ್ತು ಇಷ್ಟೆಲ್ಲ ಪ್ರೊಸೆಷನ್ ಆಯಿತು. ಮೋಹನ್ ಮನೆಗೆ ಬಂದ ಮೇಲೆ ಬಾಬು ಮಂಜು ಇವರೆಲ್ಲ ಮಾತಾಡಿಕೊಂಡ್ರು. ಇಷ್ಟೆಲ್ಲ ಮಾತಾಡೋ ಹೊತ್ತಿಗೆ ಸಂಜೆ ಒಂದು 7-8 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಸುಮನ್ ಆ್ಯಂಡ್ ಎನದರ್ ಬಾಯ್ ಟರ್ನ್ಡ್ ಅಪ್ ಆಫ್ಟರ್ ದೇ ಹ್ಯಾಡ್ ಫಿನಿಶ್ಡ್ ದೇರ್ ಡಿನ್ನರ್ ದ್ಯಾಟ್ ನೈಟ್. ಆ ದಿನ ರಾತ್ರಿ ಈ ಮೋಹನ್, ಬಾಬು, ಮಂಜು ಎಲ್ಲರೂ ಸೇರಿಕೊಂಡು ಊಟ ಮಾಡಿ ಮುಗಿಸಿ ಆದಮೇಲೆ ಸುಮನ್ ಮತ್ತು ಇನ್ನೊಬ್ಬ ಹುಡುಗ, ಸುಮನ್ ಯಾರಂತ ಗೊತ್ತಲ್ವಾ, ಈ ಮೋಹನ್ ಅವ್ರ ಕ್ಲಾಸ್ಮೇಟ್ ಇದ್ಲು. ಸೊ ಅವಳು ಮತ್ತು ಬೇರೆ ಒಬ್ಬ ಹುಡುಗರು ಅವ್ರ ಮನೆಗೆ ಬರ್ತಾರೆ. ಟರ್ನ್ಡ್ ಅಪ್ ಅಂತಿದೆ ನೋಡಿ, ಕಾಣಿಸ್ಕೊಂಡ್ರು, ಅವ್ರ ಮನೆಗೆ ಬಂದರು. ದ ಬಾಯ್ ಸ್ಟ್ಯಾಗರ್ಡ್ ವಿತ್ ಎ ಲಾರ್ಜ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ ಇನ್ ಹಿಸ್ ಹ್ಯಾಂಡ್. ಆ ಸುಮನ್ ಜೊತೆಗೆ ಒಬ್ಬ ಹುಡುಗ ಬಂದಿರ್ತಾನಲ್ಲ, ಅವನ ಕೈಯಲ್ಲಿ ಏನೋ ಭಾರವಾದದ್ದನ್ನು ಹಿಡ್ಕೊಂಬರ್ತಿರ್ತಾನೆ. ಅದು ಹೆಂಗಿತ್ತು ಅಂದರೆ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್. ಸೊ ಅದ್ರ ಸುತ್ತಲ ನ್ಯೂಸ್ ಪೇಪರ್ ಹಾಕಿಬಿಟ್ಟು ಸುತ್ತಿ ದಾರ ಎಲ್ಲ ಕಟ್ಟಿ ಪ್ಯಾಕ್ ಮಾಡಿದಿತ್ತು. ಅದನ್ನು ಹೊತ್ಕೊಂಡು ಆ ಹುಡುಗ ಬರ್ತಾ ಇದ್ದ. ತುಂಬ ಭಾರ ಆಗಿತ್ತು ಕಾಣಿಸ್ತದೆ, ಅದಕ್ಕೆ ಸ್ಟ್ಯಾಗರ್ಡ್ ಅಂತ ಹೇಳಿದಾರೆ ನೋಡಿ. ತುಂಬ ಭಾರವಾಗಿರೋ ಮೂಟೆನ ನಾವು ಹೊತ್ಕೊಂಡು ಹೆಂಗೆ ಕಷ್ಟಪಟ್ಕೊಂಡು ನಡೀತೀವೋ ಹಾಗೆ ಆ ಹುಡುಗ ಅದನ್ನು ಹೊತ್ಕೊಂಡು ಬರ್ತಾ ಇದ್ದ. ಬಂದ ತಕ್ಷಣ ಮೋಹನ್ ಕೇಳ್ತಾನೆ, ಗಾಟ್ ಇಟ್? ಮೋಹನ್ ಆಸ್ಟ್, ಹಿಸ್ ವಾಯ್ಸ್ ಟೆನ್ಸ್ ವಿತ್ ಎಕ್ಸೈಟ್ಮೆಂಟ್. ಮೋಹನ್ ಬಂದ ತಕ್ಷಣ ಕೇಳ್ತಾನೆ, ಸಿಕ್ತಾ ಅಂತ ಕೇಳ್ದ. ಆ ಸಿಕ್ತಾ ಅಂತ ಕೇಳ್ಬೇಕಾದ್ರೆ ಅವನ ಧ್ವನಿನಲ್ಲಿ ಏನೋ ಒಂಥರ ಟೆನ್ಸ್ ಇತ್ತು, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಅವಾಗ ಅವನು ಬಂದಿರತಕ್ಕಂಥ ಹುಡುಗ ಹೇಳ್ತಾನೆ, ಎಸ್, ಲಾಟ್ ಆಫ್ ಟ್ರಬಲ್ ದೋ. ಸೊ ಸಿಕ್ತು ಕೊನೆಗೂ, ತುಂಬ ಕಷ್ಟಪಟ್ಟು ಅದನ್ನು ತಗೊಂಬಂದಿದ್ದೀವಿ. ವೇರ್ ಶಾಲ್ ಐ ಟೇಕ್ ಇಟ್? ತುಂಬ ಭಾರವಾಗಿದೆ ಪಾಪ, ಅವನು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ, ಎಲ್ಲಿ ಇಡ್ಲಿ ಇದನ್ನು ಅಂತ ಕೇಳ್ತಾ ಇದ್ದಾನೆ.
ಅವಾಗ ಮೋಹನ್ ಹೇಳ್ತಾನೆ, ಹಿಯರ್ ಲೆಟ್ ಮಿ ಹೆಲ್ಪ್ ಯು, ಮೈ ರೂಮ್. ಓಕೆ ಅಮ್ಮ, ಮೋಹನ್ ಹೇಳ್ತಾನೆ, ಈಗ ನನ್ನ ರೂಮ್ಗೆ ತಗೊಂಡೋಗೋಣ, ಆಯ್ತಾ ಅಮ್ಮ, ನನ್ನ ರೂಮ್ಗೆ ಇಡಿಸ್ಕೊಳ್ತೀನಮ್ಮ ಅಂತ ಅವ್ರ ಅಮ್ಮನಿಗೆ ಹೇಳ್ತಾನೆ. ಅವಾಗ ಅಮ್ಮ ಹೇಳ್ತಾಳೆ, ನೋ, ಐ ಥಿಂಕ್ ದ ಪೂಜಾ ರೂಮ್ ಈಸ್ ಬೆಟರ್. ನೋ, ನಿನ್ನ ರೂಮಿಗೆ ಬೇಡ, ಪೂಜಾ ರೂಮ್, ಮನೆಯಲ್ಲಿ ದೇವರಿಗೆ ಅಂತ ಒಂದು ರೂಮ್ ಮಾಡಿರ್ತಾರೆ ನೋಡಿ, ಪೂಜಾ ರೂಮ್ ಅಂತ ಕರೀತಾರೆ, ನಿನ್ನ ರೂಮಿಗೆ ತೊಗೊಂಡು ಹೋಗ್ಬೇಡಿ, ಅದನ್ನು ಪೂಜಾ ರೂಮಿಗೆ ತೊಗೊಂಡು ಹೋಗಿ ಅಂತ ಅಮ್ಮ ಹೇಳಿದರು. ಎ ಲೈಟ್ ದೇರ್ ವಿಲ್ ಲುಕ್ ಮೋರ್ ನಾರ್ಮಲ್. ಆ ದೇವ್ರ ಮನೆಯಲ್ಲಿ ಲೈಟ್ ಇರ್ತದೆ, ಬೆಳಕಿರ್ತದೆ, ದೀಪ ಇರ್ತದೆ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿಗೆ ತಗೊಂಡು ಹೋಗಿ ಅಂತ ಅವರಮ್ಮ ಹೇಳಿದರು. ಆವಾಗ ರೈಟ್ ಆ್ಯಸ್ ಯೂಶ್ವಲ್ ಅಮ್ಮ, ಮೋಹನ್ ಹೇಳ್ತಾ ಇದ್ದಾನೆ, ಆಯಿತು ಮಾಮೂಲಿ ನನಗೆ ದೇವ್ರ ಮನೆಗೆ ಆ್ಯಸ್ ಯೂಶ್ವಲ್ ಅಂತ ಇದೆ ನೋಡಿ. ಆ್ಯಸ್ ಯೂಶ್ವಲ್ ಅಂತಂದರೆ ಮಾಮೂಲಿನ ಥರನೇ, ಅಂದರೆ ಈಗೇನು ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ, ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ, ಮುಂಚೆನೂ ಅವರೆಲ್ಲ ಮಾಡಿದ್ದಾರೆ, ಅದಕ್ಕೆ ಹೇಳ್ತಾ ಇರೋದು ಆ್ಯಸ್ ಯೂಶ್ವಲ್. ಸೊ ಮತ್ತೆ ಅದನ್ನು ಪೂಜಾ ರೂಮ್ಗೆ ತೊಗೊಂಡು ಹೋಗೋಣ ಆಯಿತು ಅಂತ ಮೋಹನ್ ಕೂಡ ಪೂಜಾ ರೂಮ್ಗೆ ತೊಗೊಂಡು ಹೋಗ್ತಾರೆ. ದ ಪೂಜಾ ರೂಮ್ ದೆನ್, ಆಯಿತು ಪೂಜಾ ರೂಮ್ಗೆ ತೊಗೊಂಡು ಹೋಗೋಣ ಅಂತ ಅದೇನೋ ಹಿಡ್ಕೊಂಬಂದಿದ್ರಲ್ಲ ಭಾರವಾಗಿರೋ ಪಾರ್ಸಲ್ನ ತೊಗೊಂಡು ಪೂಜಾ ರೂಮ್ಗೆ ಹೋದರು. ದ ಬಾಯ್ ವೆಂಟ್ ಅವೇ ಆಫ್ಟರ್ ಎ ವಿಸ್ಪರ್ಡ್ ಕನ್ವರ್ಜೇಷನ್ ವಿತ್ ಸುಮನ್. ಆ ಹುಡುಗ ಏನು ಹೊತ್ಕೊಂಬಂದಿದ್ನಲ್ಲ ಅದನ್ನು ಪಾರ್ಸಲನ್ನು ಆ ಒಳಗಿಟ್ಬಿಟ್ಟು ಆಮೇಲೆ ಸುಮನ್ ಜೊತೆಗೆ ಸ್ವಲ್ಪ ವಿಸ್ಪರ್ಡ್, ಏನೋ ಪಿಸು ಪಿಸು ನಿಧಾನಕ್ಕೆ ಅವಳಿಗೇನೋ ಹೇಳಿಬಿಟ್ಟು ಹೊರಟೋಗ್ಬಿಡ್ತಾನೆ. ದ ಸುಮನ್, ಅಮ್ಮ ಆ್ಯಂಡ್ ಮೋಹನ್ ವೆಂಟ್ ಇನ್ ಟು ದ ಸ್ಮಾಲ್ ಪೂಜಾ ರೂಮ್. ಸೊ ಆ ಹುಡುಗ ಹೋದ್ಮೇಲೆ ಈ ದೊಡ್ಡವರು ಇದ್ರಲ್ಲ, ಯಾರು, ಸುಮನ್, ಮೋಹನನ ಕ್ಲಾಸ್ಮೇಟ್, ಆಮೇಲೆ ಅವರ ಅಮ್ಮ, ಹಾಗೆಯೇ ಮೋಹನ್ ವೆಂಟ್ ಇನ್ ಟು ಸ್ಮಾಲ್ ಪೂಜಾ, ಚಿಕ್ಕದು ಪೂಜಾ ರೂಮ್ ಇತ್ತು, ಅಲ್ಲಿ ಹೋದರು. ಬಾಬು ಆ್ಯಂಡ್ ಮಂಜು ಸ್ಟೇಡ್ ಕ್ಯೂರಿಯಸ್ಲಿ ಓವರ್ ದೇರ್ ಶೋಲ್ಡರ್ಸ್. ಈ ಬಾಬು ಮತ್ತು ಮಂಜು ಚಿಕ್ಕ ಹುಡುಗರಿಗೆ ಕಾಮನ್ ಆಗಿ ಕ್ಯೂರಿಯಾಸಿಟಿ ಇದ್ದೇ ಇರ್ತದೆ ಅಲ್ವಾ. ಅವ್ರು ಪ್ರೊಸೆಷನ್ಗೆ ಹೋಗ್ಬೇಕಾದ್ರು ಕೂಡ ಬಂದು ನೋಡ್ತಾ ಇದ್ರು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗಲೂ ಕೂಡ ಅದೇನೋ ಸೀಕ್ರೆಟಾಗಿ ತಂದು ಪೂಜಾ ರೂಮಲ್ಲಿ ಇಟ್ಟಿದ್ದಾರೆ, ಏನೋ ಪಿಸು ಮಾತಾಡ್ತಾ ಇದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕ್ಯೂರಿಯಸ್ ಆಗಿಬಿಟ್ಟು ಅವರು ಭುಜದ ಮೇಲಿಂದ ಇನ್ನಿಕ್ಕಿ ನೋಡ್ತಾ ಇದ್ದಾರೆ. ಎಟ್ ದ ಮಿಸ್ಟೀರಿಯಸ್ ಪಾರ್ಸಲ್, ಅವ್ರಿಗೇನೋ ಒಂಥರ ಮಿಸ್ಟ್ರಿ, ನಿಗೂಢವಾಗಿರ್ತಕ್ಕಂಥ ಒಂದು ಪಾರ್ಸಲ್ ಅನ್ನಿಸ್ತು. ಯಾಕೆ ಅಂತಂದರೆ ಅದನ್ನು ಫುಲ್ ಪ್ಯಾಕ್ ಮಾಡಿ ತೊಗೊಂಬಂದರೆ, ಅದ್ರ ಬಗ್ಗೆ ಓಪನ್ ಆಗಿ ಕೂಡ ಯಾರೂ ಮಾತಾಡ್ತಾ ಇಲ್ಲ, ಏನಿದೆ ಅದರಲ್ಲಿ ಅಂತ. ವಿಚ್ ಟರ್ನ್ಡ್ ಔಟ್ ಟು ಬಿ ಎ ಸೈಕ್ಲೋಸ್ಟೈಲಿಂಗ್ ಮಷಿನ್. ಆ ಪಾರ್ಸಲಲ್ಲಿ ಏನಿತ್ತು ಅಂತಂದರೆ ಒಂದು ಸೈಕ್ಲೋಸ್ಟೈಲಿಂಗ್ ಮಷಿನ್ ಇತ್ತು. ತಮಗನಿಸ್ಬೋದು ಇದೇನಿದು ಸೈಕ್ಲೋಸ್ಟೈಲಿಂಗ್ ಮಷಿನ್ ಅಂತ. ಈಗೆಲ್ಲ ನಮಗೆ ಜೆರಾಕ್ಸ್ ಮಷಿನ್ಗಳು ಬಂದವೆ, ಪ್ರಿಂಟಿಂಗ್ ಮಷಿನ್ಗಳು ಬಂದವೆ, ಆಫ್ಸೆಟ್ ಪ್ರಿಂಟರ್ ಬಂದದೆ, ಡಿಜಿಟಲ್ ಪ್ರಿಂಟಿಂಗ್ ಎಲ್ಲ ಬಂದದೆ. ಆ ಸ್ವತಂತ್ರ ಹೋರಾಟದ ಟೈಮಲ್ಲಿ ಇವು ಯಾವುದೂ ಇರಲಿಲ್ಲ. ಅವಾಗ ನಾವು ಏನಾದರೂ ಪಾಂಪ್ಲೆಟ್ಸ್ಗಳನ್ನ, ಏನಾದರೂ ಒಂದು ಪತ್ರಿಕೆಗಳನ್ನ ಇವನ್ನೆಲ್ಲ ಮಾಡಬೇಕಾಗಿತ್ತು ಅಂದರೆ, ಕಾಪಿ ಮಾಡಬೇಕಾಗಿತ್ತು ಅಂದರೆ, ಅವಾಗ ಮ್ಯಾನ್ಯುವಲ್ ಆಗಿ ಬಳಸ್ತಕ್ಕಂಥ ಒಂದು ಮಷಿನ್ ಇರ್ತಿತ್ತು ಚಿಕ್ಕದಾಗಿ, ಅದನ್ನೇ ಸೈಕ್ಲೋಸ್ಟೈಲಿಂಗ್ ಮಷಿನ್ ಅಂತ ಕರೀತಾರೆ. ಈ ಸುಮನ್ ಮತ್ತು ಆ ಹುಡುಗ ಬಂದಿದ್ರಲ್ಲ, ಪಾರ್ಸಲ್ ತಗೊಂಬಂದಿದ್ರಲ್ಲ ಪ್ಯಾಕ್ ಮಾಡ್ಕೊಂಡು, ಅದರೊಳಗೆ ಏನಿತ್ತು ಅಂತಂದರೆ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇತ್ತು. ಈ ಸೈಕ್ಲೋಸ್ಟೈಲಿಂಗ್ ಮಷಿನನ್ನು ಅವಾಗ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತಂದರೆ, ಈ ಭಾಷಣಗಳಾಗಲಿ ಅಥವಾ ಪಾಂಪ್ಲೆಟ್ಸ್ಗಳಾಗಿ ಇವುಗಳನ್ನ ಕಾಪಿ ಮಾಡೋದಕ್ಕೆ ಆ ಮಷೀನನ್ನು ಬಳಸ್ತಾ ಇದ್ರು. ಅದನ್ನು ತಗೊಂಡು ಬಂದು ಇವರು ಸೀಕ್ರೆಟ್ ಆಗಿ ಪೂಜಾ ರೂಮಲ್ಲಿ ಇಟ್ಟಿದ್ದಾರೆ. ಮೋಹನ್, ಅವರ ಅಮ್ಮ ಮತ್ತು ಸುಮನ್, ಇವರು 3 ಜನ ಪೂಜಾ ರೂಮಲ್ಲಿ ಆ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ಇಟ್ಟು ಅಲ್ಲಿ ಏನೋ ಕಾಪೀಸ್ ಮಾಡಬೇಕಾಗಿತ್ತು, ಏನೋ ಪ್ರಿಂಟ್ ಮಾಡಬೇಕಾಗಿತ್ತು, ಅದಕ್ಕಾಗಿಯೇ ಸೀಕ್ರೆಟಾಗಿ ಅದನ್ನು ತರಿಸ್ಕೊಂಡಿದ್ರು. ಇನ್ನೇನು ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು. ಬಾಬು, ಮೋಹನ್ ಸೆಡ್ ಆ್ಯಸ್ ದೆ ಸೆಟಲ್ ಡೌನ್ ಟು ವರ್ಕ್. ಈ 3 ಜನ ಸೇರ್ಕೊಂಡು ಆ ಸೈಕ್ಲೋಸ್ಟೈಲಿಂಗ್ ಮಷೀನದ ಏನೋ ಪ್ರಿಂಟ್ ಮಾಡೋಕ್ಕೆ ಕೂತ್ಕೊಂಡ ತಕ್ಷಣ ಹೇಳ್ತಾರೆ, ಬಾಬು ಸಿಟ್ ಔಟ್ ಇನ್ ದ ಫ್ರಂಟ್ ರೂಮ್. ಸೊ ಮನೆ ಮುಂದಿರ್ತಕ್ಕಂಥ ರೂಮ್ ಇದೆಯಲ್ಲ, ಅಲ್ಲಿ ನಿನ್ನ ಕೂತ್ಕೋ. ರಾತ್ರಿ 8-9 ಗಂಟೆ ಆಗಿದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಮನೆ ಮುಂದೆ ಕೂತ್ಕೊಂಡು ಏನು ಮಾಡಬೇಕು, ಆ್ಯಂಡ್ ಕೀಪ್ ವಾಚ್, ಕಾಯ್ತಾ ಇರು. ಅಲ್ಲಿ ಹೋಗ್ಬಿಟ್ಟು ನೀನು ತುಂಬ ಕೇರ್ಫುಲ್ಲಾಗಿ ಯಾರು ನಮ್ಮ ಮನೆ ಕಡೆ ಬರ್ತಾರೆ ಹೋಗ್ತಾರೆ ಎಲ್ಲ ನೀನು ನೋಡಿಕೊಂಡು ಅಲ್ಲಿ ಕೂತ್ಕೋ. ಗಿವ್ ಅಸ್ ಎ ವಾರ್ನಿಂಗ್ ಇಫ್ ಎನಿ ಒನ್ ಸೀಮ್ಸ್ ಟು ಬಿ ಕಮಿಂಗ್ ಟು ಅವರ್ ಹೌಸ್. ನಮ್ಮ ಮನೆ ಕಡೆಗೆ ಯಾರಾದರೂ ಬರ್ತಾ ಇರೋದು ನಿನ್ನ ಕಂಡ ತಕ್ಷಣ ಏನು ಮಾಡು, ನಮಗೆ ವಾರ್ನಿಂಗ್ ಕೊಟ್ಬಿಡು. ಇವಾಗ ನಿಮಗೆ ಅನಿಸ್ಬೋದು, ಯಾಕೆ ಅಷ್ಟೊಂದು ಕದ್ದು ಕಳ್ಳತನದಿಂದ ಅಥವಾ ಸೀಕ್ರೆಟಾಗಿ ಏನು ಮಾಡ್ತಾಯಿದ್ರು, ಬೇರೆ ಯಾರಾದರೂ ಬಂದರೆ ಏನಾಗುತ್ತೆ ಅಥವಾ ಅಂಥದ್ದು ಏನು ಮಾಡ್ತಾಯಿದ್ರು ಅಂತ ತಮಗನಿಸ್ಬೋದು. ಅದೇ ತಮಗೆ ಮುಂದೆ ಪಾಠದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಾಬುಗೆ ಹೇಳಿದರು, ನೋಡಪ್ಪ ನಿನ್ನ ಮನೆ ಮುಂದ್ಗಡೆ ಕೂತ್ಕೊಂಡ್ಬಿಡು ರೂಮಲ್ಲಿ, ಯಾರಾದರೂ ನಮ್ಮ ಮನೆ ಕಡೆಗೆ ಬರ್ತಾ ಇದ್ದಾರೆ ಅಂತ ಅನಿಸಿದ್ರೆ ಸಾಕು, ನಮಗೆ ವಾರ್ನಿಂಗ್ ಕೊಟ್ಬಿಡು. ಮಂಜು, ಗೋ ಟು ಬೆಡ್ ಆರ್ ಎಲ್ಸ್. ಮಂಜುಗೆ ಹೇಳ್ತಾರೆ, ಚಿಕ್ಕವಳಲ್ವಾ ನೀನು ಹೋಗಿ ಮಲ್ಕೊಳ್ಳಪ್ಪ ಅಂತ. ಇಲ್ಲ ಅಂತಂದರೆ, ಯಾಕಂದರೆ ಹಿ ವೆಂಟ್ ಆನ್ ನೋಟಿಸಿಂಗ್ ಹರ್ ಕ್ರೆಸ್ಟ್ ಫಾಲನ್ ಫೇಸ್. ಅವಳ ಮುಖ ಒಂಥರ ಖಿನ್ನಾಗಿತ್ತು, ಜೋಲ್ ಮುಖ ಅಂತೀವಲ್ಲ, ನಿರಾಸೆ ಆಗಿತ್ತು ಅವಳಿಗೆ. ಯಾಕಂದರೆ ಬಾಬುಗೆ ನೋಡಿದರೆ ಏನೋ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಇವರೇನೋ ಸೀರಿಯಸ್ ಆಗಿ ಮಾಡ್ತಾರೆ, ನನ್ನ ಮಾತ್ರ ಯಾರೂ ಲೆಕ್ಕಕ್ಕೆ ತಗೊಳ್ತಾ ಇಲ್ವಲ್ಲ ಅಂತ ಅವಳಿಗೂ ಬೇಜಾರಾಗಿತ್ತು. ಅದಕ್ಕೆ ಅವಳ ಮುಖ ನೋಡಿಬಿಟ್ಟು ಹೇಳ್ತಾನೆ, ಯು ಸಿಟ್ ಹಿಯರ್ ಇನ್ ದ ಹಾಲ್ ಆ್ಯಂಡ್ ಪಾಸ್ ದ ಬಾಬುಸ್ ವಾರ್ನಿಂಗ್ ಟು ಅಸ್. ಸೊ ನೀನೇನು ಮಾಡು, ಮನೆ ಹೊರಗಡೆ ಬೇಡ, ಇಲ್ಲೇ ಮಧ್ಯಕ್ಕಿರೋ ನಡುಮನೆ ಅಂತ ಕರಿತೀವಿ, ಹಾಲ್ ಇದೆಯಲ್ಲ, ಇಲ್ಲಿ ಕೂತ್ಕೊಂಡಿರು. ಬಾಬು ಯಾರಾದರೂ ಬರ್ತಾ ಇದ್ದಾರೆ ಅಂದ ತಕ್ಷಣ ಅಲ್ಲಿ ಸಿಗ್ನಲ್ ಕೊಡ್ತಾನಲ್ಲ, ಅವನಂಗೆ ಹೇಳಿದ ತಕ್ಷಣ, ವಾರ್ನಿಂಗ್ ಕೊಟ್ಟ ತಕ್ಷಣ ಅದನ್ನು ನಮ್ಮ ಹತ್ರ ಬಂದು ಹೇಳಿಬಿಡು ಅಂತ ಮೋಹನ್ ಅವಳಿಗೆ ಹೇಳ್ತಾನೆ.
ನಾವೇನಾದರೂ ಕದ್ದು ಮುಚ್ಚಿ ಸೀಕ್ರೆಟಾಗಿ ಮಾಡ್ತಿರ್ಬೇಕಾದ್ರೇ ನಮಗೆ ಭಯ ಜಾಸ್ತಿ ಇರ್ತದೆ ಅಲ್ವಾ. ಯಾರಾದರೂ ನೋಡಿಬಿಟ್ರೆ, ಯಾರ್ದಾದ್ರೂ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೋ, ಅದರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೋ ಅನ್ನತಕ್ಕಂಥ ಭಯ ಇತ್ತು. ಸೊ ಇವ್ರಿಗೂ ಕೂಡ ಭಯ ಇತ್ತು, ಅದಕ್ಕೇ ಇವರು ಕದ್ದು ಮುಚ್ಚಿ ಅದನ್ನು ಸೀಕ್ರೆಟಾಗಿ ಮಾಡ್ತಾಯಿದ್ರು. ಯಾರು ಭಯ ಇತ್ತು, ಯಾಕೆ ಭಯ ಇತ್ತು, ಇವ್ರು ಏನು ಮಾಡ್ತಾಯಿದ್ರು ಅನ್ನೋದನ್ನು ನಾವು ಮುಂದೆ ಪಾಠದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ಮಾಡಿಕೊಂಡು ಮೋಹನ್, ಸುಮನ್ ಮತ್ತು ಅವರಮ್ಮ ಆ ಪೂಜಾ ರೂಮಲ್ಲಿ ಕೂತ್ಕೊಂಡು ಆ ಪ್ರಿಂಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೋತಾರೆ. ಬಾಬು ಮನೆ ಮುಂದೆ ಕೂತ್ಕೊಂಡಿದ್ದಾನೆ. ಬಾಬು ಸ್ಯಾಟ್ ಔಟ್ಸೈಡ್ ಅಲರ್ಟ್ ಆ್ಯಂಡ್ ಅಟೆಂಟಿವ್. ಮನೆ ಮುಂದೆ ಕಟ್ಟೆ ಮೇಲೆ ರೂಮಲ್ಲಿ ಬಾಬು ಕೂತ್ಕೊಂಡಿದ್ದಾನೆ. ಹೇಗೆ ಕೂತಿದ್ದ ಅಂತಂದರೆ ಅಲರ್ಟ್ ಆ್ಯಂಡ್ ಅಟೆಂಟಿವ್, ತುಂಬ ಕೇರ್ಫುಲ್ ಆಗಿ, ತುಂಬ ಜಾಗರೂಕತೆಯಿಂದ ಕೂತ್ಕೊಂಡಿದ್ದಾನೆ. ಯಾಕೆ ಅಂದರೆ ಯಾರಾದರೂ ಬಂದ ತಕ್ಷಣ ಸಡನ್ನಾಗಿ ಒಳಗಡೆ ಬಂದು ತಿಳಿಸ್ಬೇಕು. ಇಲ್ಲ ಅಂತಂದರೆ ಏನೋ ಕನಸು ಕಾಣ್ಕೊಂಡು ಕೂತ್ಕೊಂಡ, ಯೋಚನೆ ಮಾಡ್ಕೊಂಡು ಕೂತ್ಕೊಂಡ, ಸಡನ್ನಾಗಿ ಯಾರಾದರೂ ಬಂದುಬಿಟ್ರೆ ಇವರೆಲ್ಲ ಸಿಕ್ಕಾಕೋತಾರಲ್ಲ, ಅದಕ್ಕೆ ಅವನು ತುಂಬ ಕೇರ್ಫುಲ್ಲಾಗಿ ಜಾಗರೂಕವಾಗಿ ಮನೆ ಮುಂದ್ಗಡೆ ಕೂತಿದ್ದಾನೆ. ಹಿ ಫೆಲ್ಟ್ ಎ ಥಿಕ್ಕನಿಂಗ್ ಇನ್ ಹಿಸ್ ಥ್ರೋಟ್. ಅವನಿಗೂ ಕೂಡ ಏನೋ ಒಂಥರ ಭಯ, ಗಂಟ್ಲು ಒಂಥರ ಗದ್ಗದಿತವಾಗೋದು, ಗಟ್ಟಿ ಆದಂಗೆ ಅನಿಸ್ತು. ಯಾಕೆಂದರೆ ಭಯ ಆಗ್ತಾ ಇತ್ತು. ಇಟ್ ವಾಸ್ ಬಿಗಿನಿಂಗ್, ಇದು ಆರಂಭ ಮಾತ್ರ ಅಂತ ಅನಿಸ್ತು. ಆ್ಯಂಡ್ ಎಟ್ ಲಾಸ್ಟ್ ಹಿ ವಾಸ್ ಡೂಯಿಂಗ್ ಸಮಥಿಂಗ್. ಯಾಕೆ ಅಂತಂದ್ರೆ ಅವ್ನು ಯಾರಿಗೂ ಸೇರಿಸ್ಕೊಳ್ತಾ ಇಲ್ಲ, ಪ್ರೊಸೆಷನ್ಗೂ ಸೇರಿಸ್ಕೊಳ್ತಾ ಇರಲಿಲ್ಲ, ಅಲ್ಲಿ ಒಳಗಡೆ ಏನೋ ಕೆಲಸ ಮಾಡ್ತಾರೆ ಅದಕ್ಕೂ ಸೇರಿಸ್ಕೊಳ್ತಾ ಇರಲಿಲ್ಲ. ಈಗ ಅವನಿಗೆ ಅಂತ ಒಂದು ಕೆಲಸ ಕೊಟ್ಟಿದಾರಲ್ಲ, ಅವನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದಾರಲ್ಲ, ಅವನಿಗೇನೋ ಒಂಥರ ಖುಷಿ. ಇದು ಇವಾಗ ಆರಂಭ ಮಟ್ಟ. ಕೊನೆಗೂ ನನಗೂ ಕೂಡ ಏನೋ ಒಂದು ಕೆಲಸ ಕೊಟ್ರಲ್ಲ ಅಂತ ಸಮಾಧಾನ ಅವನಿಗೆ. ವಾಟ್ ಎ ಪಿಟಿ. ಅಯ್ಯೋ ಪಾಪ, ಗೋಪ್ಯ, ಮುರಳಿ ಆ್ಯಂಡ್ ಅದರ್ಸ್ ವುಡ್ ನೆವರ್ ನೋ ಅಬೌಟ್ ಪರ್ಹ್ಯಾಪ್ಸ್ ಸಮ್ ಡೇ. ಅವನ ಫ್ರೆಂಡ್ಸ್ ಇವರೆಲ್ಲ, ಬಾಬುನ ಫ್ರೆಂಡ್ಸ್ ಯಾರು, ಗೋಪ್ಯ, ಮುರಳಿ ಆ್ಯಂಡ್ ಅದರ್ಸ್ ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾರೂ ಕೂಡ ಇಂಥ ಜವಾಬ್ದಾರಿನ ಅಥವಾ ಇಂಥ ಕೆಲಸಗಳನ್ನ ಕೊಡಲ್ವಲ್ಲ. ಬಟ್ ಇವನಿಗೆ ಕೊಟ್ಟಿದ್ದಾರೆ. ಇವನಿಗೆ ಇಷ್ಟೊಂದು ಜವಾಬ್ದಾರಿ ಕೆಲಸ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ತಾನೂ ಕೂಡ ಒಂದು ಚೂರಾದರೂ ಅಳಿಲು ಸೇವೆ ಅಂತೀವಲ್ಲ, ಆ ರೀತಿ ನಾನು ಕೂಡ ಭಾಗವಹಿಸಿನಿ. ಇದು ಅವನ ಫ್ರೆಂಡ್ಸ್ ಆಗಿರ್ತಕ್ಕಂಥ ಗೋಪ್ಯ, ಮುರಳಿ ಆ್ಯಂಡ್ ಅದರ್ಸ್ ಕೊನೆಗೂ ಇದು ಗೊತ್ತೇ ಆಗಲ್ಲ. ಯಾಕೆಂದರೆ ಸೀಕ್ರೆಟಾಗಿ ನಡೀತಕ್ಕಂಥದ್ದು ಇದು. ಕೊನೆಗೂ ಒಂದಿನ ಸಮ್ ಡೇ ಯಾವಾಗಾದರೂ ಸಿಗಬಹುದೇನೋ ಅಂತ ಯೋಚನೆಗಳು ಅವನ ತಲೆಯಲ್ಲಿ ಬರ್ತಾ ಇತ್ತು. ಹಿ ಚೆಕ್ಡ್ ಹಿಮ್ಸೆಲ್ಫ್ ಆ್ಯಂಡ್ ಕೆಪ್ಟ್ ಹಿಸ್ ಐಸ್ ಆ್ಯಂಡ್ ಮೈಂಡ್ ಆನ್ ದ ರೋಡ್ ಔಟ್ಸೈಡ್. ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಾಗ ಮತ್ತೆ ಸಡನ್ನಾಗಿ ತಾನೇ ಚೆಕ್ ಮಾಡ್ಕೋತಾನೆ. ಅಯ್ಯೋ ನಾನೇನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಮರ್ತುಬಿಟ್ರೆ ಅಂತ ಹೇಳ್ಬಿಟ್ಟು ಮನೆ ಮುಂದ್ಗಡೆ ಸ್ವಲ್ಪ ದೂರದಲ್ಲಿ ರೋಡ್ ಇತ್ತು. ಆ ರೋಡ್ ಕಡೆನೇ ಮನಸ್ಸನ್ನು ಇಟ್ಟ, ಯಾರಾದರೂ ಬರ್ತಾರೆ ಬಿಡ್ತಾರೆ ಅಂತ ನೋಡ್ತಾ ಕೂತ್ಕೊಂಡಿದ್ದ. ಇಟ್ ವಾಸ್ ಡೆಸರ್ಟೆಡ್. ಡೆಸರ್ಟ್ ಅಂತಂದರೆ ಮರುಭೂಮಿ, ಬಟ್ ಇಟ್ ವಾಸ್ ಡೆಸರ್ಟೆಡ್ ಅಂತಂದರೆ ನಿರ್ಜನ ಪ್ರದೇಶ. ಯಾರೂ ಕೂಡ ರೋಡಲ್ಲಿ ಇರಲಿಲ್ಲ, ಅಕ್ಕಪಕ್ಕ ರೋಡಲ್ಲಿ ಯಾರೂ ಓಡಾಡ್ತಾ ಇಲ್ಲ, ಕಂಪ್ಲೀಟಾಗಿ ನಿರ್ಜನವಾಗಿತ್ತು. ಇನ್ ಎ ಲಿಟಲ್ ವೈಲ್ ಇವನು ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದ. ಸ್ವಲ್ಪ ಹೊತ್ತಾಗೋತ್ತಿಗೆ ಏನಾಗುತ್ತೆ, ದ 9 o'clock ಸೈರನ್ ವೆಂಟ್ ಆಫ್. 9 ಗಂಟೆಗೆ ಸೈರನ್ ಆಯಿತು. ತಮಗೆ ಗೊತ್ತಿರ್ಬೋದು, ಮುಂಚೆ ಎಲ್ಲರೂ ಕೈಲಿ ವಾಚ್ ಇರ್ತಾ ಇರಲಿಲ್ಲ, ಎಲ್ಲರೂ ಕೈಲಿ ಗಡಿಯಾರ ಇರ್ತಾ ಇಲ್ಲ, ಟೈಮ್ ಎಷ್ಟಾಯಿತು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲವೊಂದೆಲ್ಲ ಸೈರನ್ಗಳಾಗ್ತಾಯಿದ್ವು, 12 ಗಂಟೆಗೆ, 3 ಗಂಟೆಗೆ, 9 ಗಂಟೆಗೆ, ಈ ಥರ ಎಲ್ಲ. ಸೊ ಇಲ್ಲಿ ರಾತ್ರಿ 9 ಗಂಟೆ ಆಗಿತ್ತು ಅಂತ ನಿಮಗೆ ತಿಳಿಸ್ಬೇಕಾಗಿತ್ತು ಲೇಖಕರು, ಅದಕ್ಕೆ ಹೇಳ್ತಾ ಇದ್ದಾರೆ. ಅವನು ಹಾಗೆ ಕೂತ್ಕೊಂಡಿದ್ದಾಗ 9 ಗಂಟೆ ಸೈರನ್ ಆಯಿತು. 9 ಗಂಟೆ ಆಗಿತ್ತು ಅಷ್ಟೊತ್ತಿಗೆ. ಬಾಬು ಥಾಟ್ ಫಾರ್ ದ ಫಸ್ಟ್ ಟೈಮ್ ದಟ್ ಎ ಡೇ ಆಫ್ ವಾರ್ ಬೀಯಿಂಗ್ ಫಾಟ್ ಆಲ್ ಓವರ್ ದ ವರ್ಲ್ಡ್. ಇಷ್ಟು ದಿನ ಇವನಿಗೆ ಏನೂ ಅನಿಸ್ತಾ ಇರಲಿಲ್ಲ, ಯಾರೋ ಹೋರಾಟ ಮಾಡ್ಕೋತಾ ಇದ್ರು, ಏನೋ ಮಾಡಿ. ಬಟ್ ಇವತ್ತು ಇವನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನಲ್ಲ, ಒಂದು ಚೂರು ಇವನಿಗೂ ಜವಾಬ್ದಾರಿ ಕೊಟ್ಟಿದಾರಲ್ಲ, ಅದಕ್ಕೆ ಇವನಿಗೆ ಅನಿಸ್ತಾ ಇದೆ ಇವತ್ತು ಜಗತ್ತಿನ ತುಂಬ ಎಲ್ಲ ಹೋರಾಟ ನಡೀತಾ ಇದೆ, ಯುದ್ಧ ನಡೀತಾ ಇದೆ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಸಡನ್ಲಿ ಕಮಿಂಗ್ ಔಟ್ ಆಫ್ ಹಿಸ್ ರಿವರೀಸ್ ಅಂದರೆ ಆಲೋಚನೆ, ಹೀಗೆ ಯೋಚನೆ ಮಾಡ್ಕೊಂಡು ಕೂತಿದ್ದಲ್ಲ, ಸಡನ್ನಾಗಿ ಅದರಿಂದ ಹೊರಗೆ ಬರ್ತಾನೆ. ಆ್ಯಂಡ್ ಟೆನ್ಸ್ಡ್, ಸ್ವಲ್ಪ ಭಯ ಆಯಿತು, ಟೆನ್ಷನ್ ಆಯಿತು. ಯಾಕೆ ಅಂದರೆ ಇವನು ಕೂರಿಸಿದ್ದೇನಕ್ಕಲ್ಲಿ ಮನೆ ಮುಂದೆ ಕೂತ್ಕೊಂಡು ಯಾರಾದರೂ ಬರ್ತಾರೆ ನೋಡ್ತಾರೆ, ಯಾರಾದರೂ ಬಂದರೆ ಸಡನ್ನಾಗಿ ನಮಗೆ ಬಂದು ವಾರ್ನ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗ್ತೀನಿ. ಯಾಕೆ ನೋಡಿ, ಎ ಮ್ಯಾನ್ ರೈಡಿಂಗ್ ಎ ಬೈಕ್ ಗಾಟ್ ಆಫ್ ಆ್ಯಂಡ್ ಸ್ಟಾಪ್ ರೈಟ್ ಔಟ್ಸೈಡ್ ದರ್ ಗೇಟ್. ಯಾರೋ ಒಬ್ಬ ವ್ಯಕ್ತಿ ಬೈಕನ್ನು ಓಡಿಸ್ಕೊಂಬಂದ್ಬಿಟ್ಟು ಇವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಗೇಟ್ ಇತ್ತಲ್ಲ, ರೋಡಲ್ಲಿ ಬಂದುಬಿಟ್ಟು ಇವ್ರ ಮನೆ ಮುಂದೆ ಗೇಟ್ ಮುಂದೆನೇ ನಿಲ್ಲಿಸ್ಬಿಟ್ಟು ಇಳ್ಕೊಂಡ್ಬಿಡ್ತಾನೆ. ರಾತ್ರಿ 9 ಗಂಟೆ. ಸೊ ಕತ್ಲಾಗಿತ್ತು, ಅವಾಗೆಲ್ಲ ಸ್ಟ್ರೀಟ್ ಲ್ಯಾಂಪೆಲ್ಲ ಇರ್ತಿಲ್ವಾಗತ್ತಲ್ಲ, ತುಂಬ ಕತ್ಲೇ ಇರೋದು. ಆ ಟೈಮಲ್ಲಿ ಯಾರೋ ಒಬ್ಬ ಬಂದು ಇವ್ರ ಗೇಟ್ ಮುಂದೆನೇ ಇಳ್ಕೊಂಡ ಬೈಕಿಂದ. ಬಟ್ ಇಟ್ ವಾಸ್ ಓನ್ಲಿ ಟು ಲೈಟ್ ಎ ಸಿಗರೇಟ್. ಸೊ ಅವ್ನು ಯಾಕೆ ಎಳ್ಕೊಂಡು ನಿಂತ್ಕೊಂಡಿದ್ದ ಅಂತಂದರೆ ಆ ಬೈಕ್ ಓಡೋನಿಗೆ ಸಿಗರೇಟ್ ಸೇದಬೇಕಾಗಿತ್ತು. ಅದಕ್ಕೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಅದನ್ನು ಹೊತ್ತಿಸ್ಕೋಬೇಕಾಗಿತ್ತು, ಲೈಟ್ ಮಾಡ್ಕೋಬೇಕಾಗಿತ್ತು, ಕಡ್ಡಿಗಿರಿ ಸಿಗರೇಟ್ ಅಂಟಿಸ್ಕೋಬೇಕಾಗಿತ್ತು. ಅದಕ್ಕೆ ಅವ್ನು ನಿಲ್ಸಿದ್ದ. ಇಟ್ ಸೀಮ್ಡ್, ಇವ್ನಿಗೆ ಹಂಗೆ ಅನಿಸ್ತು. ಅಲ್ಲಿ ಯಾರು ಏನು ಮಾಡ್ತಿದ್ರೆ ಕಾಣಿಸ್ತಾ ಇರಲಿಲ್ಲ. ಬಟ್ ಯಾರೋ ಒಬ್ಬ ಬಂದು ಗೇಟ್ ಮುಂದೆ ಬೈಕ್ ನಿಲ್ಲಿಸ್ತಾನೆ, ಬೈಕಿಂದ ಇಳಿದು ಸಿಗರೇಟ್ ಹೊತ್ತಿಸ್ಕೊಳ್ಳೋದು ಮಾತ್ರ ಗೊತ್ತಾಗುತ್ತೆ. ಬಾಬು ಕುಡ್ ಸಿ ದಮ್ ಮ್ಯಾಚ್ ಫ್ಲೇರಿಂಗ್. ಸೊ ಅವನು ಸಿಗರೇಟ್ ಬಾಯಲ್ಲಿ ಇಟ್ಕೊಂಡು ಕಡ್ಡಿಗಿರಿ ಸಿಗರೇಟ್ ಹೊತ್ಕೊಳ್ಳೋದು, ಆ ಬೆಳಕೇನಿರ್ತದಲ್ಲ ಬೆಂಕಿ, ಅದು ಮಾತ್ರ ಕಾಣಿಸ್ತಾ ಇತ್ತು ತುಂಬ ದೂರದಿಂದ ಬಾಬುಗೆ. ದೆನ್ ದ ಗ್ಲೋ ಫ್ರಂಟ್ ಆಫ್ ದ ಮ್ಯಾನ್ಸ್ ಫೇಸ್. ಸೊ ಅದನ್ನು ಹೊತ್ತಿಸ್ಕೊಂಡ್ಬಿಟ್ಟು ಸಿಗರೇಟನ್ನು ಎಳೆದಾಗ ಅದು ಬೆಂಕಿಗೆ ಮುಖ ಹೆಂಗೆ ಕಾಣಿಸ್ತದಲ್ಲ, ಸ್ವಲ್ಪ ಸ್ವಲ್ಪ ಕತ್ತಲಿನಲ್ಲಿ ಅವನ ಮುಖ ಕಾಣಿಸ್ತಾ ಇತ್ತು ಅಷ್ಟೇ. ದ ಸ್ಮಾಲ್ ಪಾಯಿಂಟ್ ಆಫ್ ಲೈಟ್ ಮೂಡ್ ಆಸ್ ದ
ಮ್ಯಾನ್ ಗಾಟ್ ಆನ್ ಹಿಸ್ ಬೈಕ್ ಆ್ಯಂಡ್ ರೋಡ್ ಅವೇ. ಸೊ ಅವನೇನು ಇವ್ರ ಮನೆಗೆ ಬರ್ಬೇಕಂತ ನಿಲ್ಸಿರಲಿಲ್ಲ, ಮೋಸ್ಟ್ಲಿ ಅವ್ನಿಗೆ ಸಿಗರೇಟ್ ಸೇದಬೇಕು ಅನ್ಸಿತ್ತೇನೋ. ಬಟ್ ಅವನು ಸಡನ್ನಾಗಿ ಬಂದು ಇವ್ರ ಗೇಟ್ ಮುಂದೆನೇ ನಿಲ್ಸಿದ್ರಲ್ಲ, ಅವಾಗ ಸ್ವಲ್ಪ ಇವ್ನಿಗೆ ಟೆನ್ಸ್ ಅನ್ಸುತ್ತೆ, ಯಾರು ಬಂದುಬಿಟ್ರಲ್ಲ ನಮ್ಮ ಮನೆಗೆ ಅಂತ. ಸೊ ಅವ್ನು ನಿಲ್ಲಿಸ್ಬಿಟ್ಟು ಸಿಗರೇಟ್ ಹತ್ತಿಸ್ಕೋತಾನೆ, ಎಳ್ಕೊತಾನೆ. ಆಮೇಲೆ ಅಲ್ಲಿ ನಿಂತ್ಕೊಂಡು ಆ ಸಿಗರೇಟ್ ಹತ್ತಿರ್ತಕ್ಕಂಥ ಕೆಂಪಗೆಲ್ಲ ಮುಂದ್ಗಡೆ ಬೆಂಕಿ ಮಾತ್ರ ಕಾಣಿಸ್ತಾ ಇತ್ತು. ಹಾಗೆ ಅವನು ಬೈಕ್ ಹತ್ಕೊಂಡು ಆ ವ್ಯಕ್ತಿ ಹೊರಟೋಗ್ಬಿಡ್ತಾನೆ. ಹೋದ್ನಲ್ಲ ಅಂತ ಇವನೇನು ಸ್ವಲ್ಪ ಸಮಾಧಾನ ಅನಿಸ್ಬೇಕು. ಅಷ್ಟೊತ್ತಿಗೆ ಒನ್ ಮೋರ್ ಬೈಕ್, ಮತ್ತೊಂದು ಬೈಕ್ ಬಂತು ಇವ್ರ ಮನೆ ಮುಂದೆ ಗೇಟ್ ಹತ್ರನೇ. ಬಂದ ತಕ್ಷಣವೇ ಬಾಬು ತುಂಬ ಅಲರ್ಟ್ ಆಗಿಬಿಟ್ಟ. ಬಾಬು ಫ್ಲಂಗ್ ಹಿಮ್ಸೆಲ್ಫ್ ಇನ್ಸೈಡ್. ಬಾಬು ಯಾರೋ ಬಂದರು ಇವ್ರ ಮನೆ ಕಡೆನೇ ಬರ್ತಾ ಇರೋದು ನೋಡಿದ ತಕ್ಷಣ ಅಲ್ಲಿಂದ ಜಂಪ್ ಮಾಡಿ ಬಾಬು ಒಳಗೆ ಬರ್ತಾನೆ. ಆ ಪಾಪ ಮಂಜು ಕೂತ್ಕೊಂಡಿದ್ಲು ಮಧ್ಯದಲ್ಲಿ, ಅವ್ರ ಮೈ ಮರೆತು ಕೂತ್ಕೊಂಡಿದ್ವಿ. ಇವನು ಜಂಪ್ ಮಾಡಿ ಬರೋದು ನೋಡಿಬಿಟ್ಟು ಮಂಜು ಟರ್ನ್ಡ್ ಎ ಸ್ಟಾರ್ಟಲ್ಡ್ ಫೇಸ್ ಟು ಹಿಮ್. ಮಂಜು ಸಡನ್ನಾಗಿ ಬೆಚ್ಚ ಬಿದ್ದುಬಿಟ್ಲು. ಯಾಕೆ ಹಿಂಗೆ ನೆಗೆದು ಬಂದುಬಿಟ್ಟ, ಏನೋ ಆಗಿಬಿಡ್ತಾನೋ ಅಂತ ಅನಿಸ್ಬಿಡ್ತು. ಬಾಬು ಓಡಿ ಬಂದವನು ಹೇಳ್ತಾನೆ, ಸಮನ್ ಇಸ್ ಕಮಿಂಗ್, ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟ. ಎಲ್ಲರಿಗೂ ಭಯ. ಯಾಕೆ ಅಂದರೆ ಯಾರಾದರೂ ಬಂದರೆ ಸಿಕ್ಕಾಕೋತೀವಿ ಅನ್ನೋ ಭಯ ಇತ್ತು. ಮೋಹನ್, ಸುಮನ್ ಅವ್ರ ಅಮ್ಮ ಸೇರ್ಕೊಂಡು ಪೂಜಾ ರೂಮಲ್ಲಿ ಏನೋ ಪ್ರಿಂಟ್ ಮಾಡೋಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾರಾದರೂ ಬಂದರು ನೋಡು ಅಂತ ಹೇಳಿ ಕೂರಿಸಿದ್ರು. ಈಗ ಸಡನ್ನಾಗಿ ಯಾರೋ ಬಂದ ತಕ್ಷಣವೇ ಓಡಿ ಬಂದುಬಿಟ್ಟು ಬಾಬು ಹೇಳ್ತಾನೆ, ಯಾರೋ ಬರ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಇವತ್ತಿನ ಕ್ಲಾಸ್ನಲ್ಲಿ ತಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದು, ಈ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಪ್ರೊಸೆಷನ್ ಏನು ಮಾಡ್ತಾಯಿದ್ರು, ಪ್ರತಿಭಟನೆ ಮಾಡ್ತಾಯಿದ್ರು. ಇಟ್ ವಾಸ್ ಅನ್ ಅನ್ಯೂಜುವಲ್ ಮಾರ್ಚ್. ಯಾಕೆ ಅಂತ ಕ್ವಶನ್ ಕೊಡ್ತಾರೆ, ತಾವು ಅದಕ್ಕೆ ಆನ್ಸರ್ ಬರೆಯೋದಕ್ಕೆ ರೆಡಿ ಆಗಿರಿ. ಹಾಗೆಯೇ ಆ ಪ್ರೊಸೆಷನ್ ಎಲ್ಲ ನೋಡ್ಕೊಂಡು ಬಂದ ಆದಮೇಲೆ ಈ ಬಾಬು ಮತ್ತು ಮಂಜು ಇಬ್ಬರು ಕೂಡ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರು. ಅವ್ರಿಗೆ ನಿರಾಶೆ ಆಗಿತ್ತು, ಹಿಂಗಿರ್ತದ ಪ್ರತಿಭಟನೆ ಯಾಕಾಗಿತ್ತು ಅಂತ ನಾನು ಆಗಲೇ ಹೇಳಿದೆ. ಸೊ ಅದಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ಸೊ ಇವರೆಲ್ಲ ಸೇರಿಕೊಂಡು ಸೀಕ್ರೆಟಾಗಿ ಪೂಜಾ ರೂಮಲ್ಲಿ ಏನೋ ಕಾಪೀಸ್ ಪ್ರಿಂಟಿಂಗ್ ಮಾಡ್ತಾಯಿದ್ರು. ಬಾಬುನ ಮನೆ ಮುಂದೆ ಹೊರಗೆ ಕೂರಿಸಿದ್ರು. ಸಡನ್ನಾಗಿ ಯಾರೋ ಬಂದ ತಕ್ಷಣ ಅವನು ಓಡಿ ಬಂದುಬಿಟ್ಟು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಯಾರು ಬಂದಿದ್ರು, ಮುಂದೆ ಏನಾಗತ್ತೆ, ಬಂದು ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.